오늘 공부할 내용은 갈라디아서 5장 13절에서 16절까지입니다. ಇವತ್ತು ನಾವು ಕಲಿಯುತ್ತಾ ಇರುವಂತಹ ಒಂದು ಅಂಶವು ಗಲಾತ್ಯ 5ನೇ ಅಧ್ಯಾಯ 13ರಿಂದ 16 ತನಕ ನಾವು ಕಲಿಯಲಿಕ್ಕಿದ್ದೇವೆ. 갈라디아서 5장 13절에서 16절까지 내가 읽고 루벤이 읽고 하겠습니다. ನಾನು ಮತ್ತೆ ಇಬ್ರು ಸೇರಿ ಓದ್ತೀವಿ. ಗಲಾತಿಯನ್ಸ್ ಚಾಪ್ಟರ್ 5 verse 13 to 16. 13. 형제들아 너희가 자유를 위하여 부르심을 입었으니 그러나 그 자유로 육체의 기회를 삼지 말고 오직 사랑으로 서로 종로로 따라. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. 온 율법은 내 이웃 사랑하기를 내 자신같이 하라 하신 한 말씀에서 이루어졌나니. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. 만일 서로 물고 먹으면 피차 멸망할까 조심하라. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ. 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. 지금까지 우리는 갈라디아서를 설교 말씀을 듣고 있었어요. ಇಲ್ಲಿ ತನಕ ಅನೇಕ ಸಂದರ್ಭಗಳಲ್ಲಿ ಗಲಾತ್ಯ ಕುರಿತು ನಾವು ಕಲಿತಿದ್ದೇವೆ. 근데 오늘 5장 13절에서 16절이 본문인데 ಇವತ್ತು ಗಲಾತ್ಯನ್ಸ್ 5ನೇ ಅಧ್ಯಾಯ 13ರಿಂದ 16 ತನಕ ಕೂಡ ನಾವು ಓದಿದ್ದೇವೆ. 오늘 본문 앞까지 그러니까 갈라디아서 5장 12절까지는 사도 바울이 복음을 변호하고 증거하는 그런 내용이었습니다. ನೋಡಿ, 5ನೇ ಅಧ್ಯಾಯ 13ರಿಂದ 1ರಿಂದ 12 ತನಕ ಕೂಡ ಎಷ್ಟು ಅದ್ಭುತವಾಗಿ ಆತನು ನಮಗೆ ತಿಳಿಸ್ತಾ ಇದ್ದಾನೆ. 사도 바울이 테스티파이 증언하고 있는 복음은 어떤 내용이었죠? ಆತನು ನಂಬಿದ, ಆತನು ಬೋಧಿಸಿದಂತಹ ವಾಕ್ಯವು ಏನಾಗಿತ್ತು? 그것은 누구든지 예수 그리스도를 믿음으로 죄 용서를 받고 구원받는다는 것이었습니다. ಆತನ ಒಂದು ಆಲೋಚನೆ ಒಂದೇ ಆಗಿದೆ. ಯಾರಾದರೂ ಪರವಾಗಿಲ್ಲ, ರಕ್ಷಣೆ ಹೊಂದುವ, ನಂಬಿ ರಕ್ಷಣೆ ಹೊಂದುವಂತ ಪ್ರತಿಯೊಬ್ಬರಿಗೂ ಕೂಡ ಕ್ಷಮಾಪಣೆ ಉಂಟು, ರಕ್ಷಣೆ ಉಂಟು ಎಂಬುದಾಗಿ ಬೋಧಿಸ್ತಾ ಇದ್ದಾನೆ. 선한 행위로가 아니고 예수 그리스도를 믿음으로 죄 용서받고 구원받는다는 것이었습니다. ಏನೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರನೇ ಅಲ್ಲ, ಅಥವಾ ದಾನ ಧರ್ಮಗಳನ್ನ ಮಾಡಿದಂತವ್ರಿಗೆ ಮಾತ್ರನೇ ರಕ್ಷಣೆ ಅಲ್ಲ, ನಂಬುವಂತ ಪ್ರತಿಯೊಬ್ಬರಿಗೂ ರಕ್ಷಣೆ. 이것을 갈라디아 지역에서 사도 바울이 가르쳤어요. ಈ ಅಂಶವನ್ನ ಗಲಾತ್ಯದ ಸಭೆಯವರಿಗೆ ಅಪೊಸ್ತಲ ಪೌಲನು ಕಲಿಸಿಕೊಟ್ಟಿದ್ದಾನೆ. 그리고 사도 바울이 갈라디아 지역을 떠났습니다. ನಂತರ ಕಲಿಸಿಕೊಟ್ಟ ನಂತರ ಅಪೊಸ್ತಲ ಪೌಲನು ಆ ಸ್ಥಳವನ್ನ ಬಿಟ್ಟು ಮುಂದೆ ಹೋಗಿದ್ದು. 복음을 전하기 위해서 마케도니아 지역에 갔습니다. ಆ ಸ್ಥಳದಿಂದ ಮಕೆದೋನಿಯಾ ಅನ್ನುವಂತ ಸ್ಥಳಕ್ಕೆ ಸುವಾರ್ತೆಯನ್ನು ಸಾರುವ ನಿಮಿತ್ತ ಹೊಂಟರು. 마케도니아 지역에 가 있을 때 갈라디아 지역의 소식을 뉴스를 들었어요. ಯಾವಾಗ ಇವರು ಮಕೆದೋನಿಯಾ ಪ್ರಾಂತ್ಯದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೋ ಆಗ ಒಂದು ವಾರ್ತೆಯನ್ನ ಕೇಳಿಸ್ಕೊಳ್ತಾರೆ. 유대인 거짓 형제들이 갈라디아 지역 교회에 들어와서 잘못된 것을 가르치고 있었다는 것입니다. ಏನು ಅಂತಂದ್ರೆ ಈ ಗಲಾತ್ಯ ಪ್ರಾಂತ್ಯಕ್ಕೆ ಕೆಲವು ಸುಳ್ಳು ಸಹೋದರರು ಬಂದು ತಪ್ಪಾದಂತ ಬೋಧನೆಗಳನ್ನ ಬೋಧಿಸ್ತಾ ಇದ್ದಾರೆ. ಅದಕ್ಕೆ ಇವರೆಲ್ಲರೂ ಕೂಡ ಒಳಗಾಗಿದ್ದಾರೆ. 사도 바울이 가르친 복음과 다른 것을 가르쳤다는 겁니다. ಅಪೊಸ್ತಲನಾದ ಪೌಲನು ಕಲಿಸಿಕೊಟ್ಟಂತ ಸುವಾರ್ತೆಗೆ ವಿರುದ್ಧವಾಗಿದೆ ಅಥವಾ ಬೇರೆ ರೀತಿಯಲ್ಲಿದೆ ಎಂಬುದಾಗಿ ವಿಷಯ ತಿಳಿಯಿತು. 그들이 주장하면서 가르친 것은
어떤 것이었습니까? ಸೊ ಯಾವ ರೀತಿಯಾದಂತ ತಪ್ಪಾದ ಬೋಧನೆ ಅವರಿಗೆ ಕಲಿಸಿಕೊಡಲಾಗಿದೆ? 믿음으로만 어떻게 하나님의 백성이 될 수 있느냐라고 한 것입니다. ನೋಡಿ, ಈತನ ಕಲಿಸಿದ್ನು ನಂಬಿಕೆಯಿಂದ ಮಾತ್ರವೇ ನಾವು ಹೇಗೆ ರಕ್ಷಣೆ ಹೊಂದಬಹುದೆಂಬುದಾಗಿ ಕಲಿಸಿಕೊಟ್ಟಿದ್ರು. 믿음으로만 하나님의 백성이 된다면 그건 너무 쉽지 않느냐라는 겁니다. ನೋಡಿ, ನಂಬಿಕೆಯಿಂದ ಮಾತ್ರ ನಾವು ರಕ್ಷಣೆ ಹೊಂದಿದ್ರೆ ಅದು ತುಂಬಾ ಈಸಿ ಅಲ್ವಾ, ತುಂಬಾ ಸುಲಭವಲ್ವಾ? 우리는 유대인으로서 하나님의 백성인데 ನಾವು ಎಲ್ಲರೂ ಕೂಡ ಯೂದರಾಗಿರುವುದರಿಂದ ಹೌದು ದೇವರ ಮಕ್ಕಳಾಗಿದೆ, ದೇವರ ಮಕ್ಕಳಾಗಿ ಮಾರ್ಪಡಲಿಕ್ಕೆ ಅರ್ಹರು ಎಂಬುದಾಗಿ 우리는 율법을 행하고 있고 ನಾವು ಧರ್ಮಶಾಸ್ತ್ರವನ್ನ ಪಾಲನೆ ಮಾಡ್ತಾ ಇದ್ದೀವಿ, 할례도 받고 있고 ಹಾಗೆ ಸುನ್ನತಿಯನ್ನ ಹೊಂದುತ್ತಾ ಇದ್ದೀವಿ. 유대인들이 지키고 있는 절기도 다 지키고 있다. ಯೂದರು ಪಾಲನೆ ಮಾಡಬೇಕಾಗಿರುವಂತಹ ಎಲ್ಲವನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ ಎಂಬುದಾಗಿ ಅವರು ನೆನೆಸಿದ್ರು. 이런 것을 해야 하나님의 백성이 되지 않느냐? ಹಾಗಾಗಿ ಈ ಎಲ್ಲವೂ ಮಾಡಿದ್ರೆ ಮಾತ್ರವೇ ನಾವು ದೇವರ ಮಕ್ಕಳಾಗಿರ್ಲಿಕ್ಕೆ ಸಾಧ್ಯವಲ್ಲವಾ ಎಂಬುದಾಗಿ ಅವರಿಗೆ ಕಲಿಸ್ಕೊಡ್ತಾ ಇದ್ರು. 유대인 거짓 형제들이 교회에 들어와서 이런 말로 갈라디아 지역 교회 성도들을 유혹했습니다. ಈ ರೀತಿಯಾದಂತ ತಪ್ಪಾದ ಬೋಧನೆಯನ್ನ ಗಲಾತ್ಯದಲ್ಲಿದ್ದಂತ ಸಭೆಯವರಿಗೆ ಬಂದು ಕಲಿಸಿಕೊಟ್ಟಿರುವಂತದ್ದನ್ನ ನಾವು ನೋಡ್ತೇವೆ. 사도 바울이 복음을 전했을 때에 가르친 복음을 한번 다시 보겠습니다. ಅಪೊಸ್ತಲನಾದ ಪೌಲನು ಮೊದಲಿಗೆ ಅಲ್ಲಿ ಸತ್ಯವಾದ ನಿಜವಾದ ಸ್ವಾರ್ಥೆಯನ್ನ ಸಾರಿದ ಅಂಶವನ್ನ ಕುರಿತು ನಾವು ನೆನಪು ಮಾಡಿಕೊಳ್ಳೋದಾದ್ರೆ, 율법을 지킴으로써 의롭다고 여김을 받는 것이 아니고 ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿ ಮಾತ್ರವೇ ನಮಗೆ ರಕ್ಷಣೆ ಅನ್ನುವಂಥದ್ದಲ್ಲ. 예수 그리스도를 믿음으로 의롭다함을 얻고 ಯೇಸು ಕ್ರಿಸ್ತನನ್ನ ಯಾರೆಲ್ಲ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತಾರೋ ಅವರಿಗೆ ರಕ್ಷಣೆ, 또 죄를 용서받고 ಪಾಪದಿಂದ ಕ್ಷಮೆ ಹೊಂದಬೇಕು, 죄 때문에 받아야 할 그 심판에서 구원받는다고 가르쳤습니다. ಅಷ್ಟು ಮಾತ್ರವಲ್ಲ, ಆ ಒಂದು ಎಲ್ಲಾ ಪಾಪಗಳಿಂದಲೂ ಕ್ಷಮೆ ಆಚಿ ಶಿಕ್ಷೆಯಿಂದ ಕೂಡ ಪಾರಾಗಬೇಕು. 갈라디아 지역 교인들이 이 복음을 듣고 예수 그리스도를 믿었어요. ಹಾಗಾಗಿ ಈತನು ಈ ರೀತಿಯಲ್ಲಿ ಏನ್ ಬೋಧನೆ ಮಾಡಿದ್ನೋ ಆ ಮಾತುಗಳ ಮೇಲೆ ಎಲ್ಲರೂ ಕೂಡ ನಂಬಿಕೆ ಇಟ್ಟಿದ್ರು. ಅವ್ರು ನಮ್ಗೆ ಕ್ಷಮಾಪಣೆ ಸಿಗುತ್ತೆ, ಈ ಹೆಸರಿನಲ್ಲೇ ನಮ್ಗೆ ರಕ್ಷಣೆ ಎಂಬುದಾಗಿ ನಂಬಿಕೆ ಇಟ್ಟು ಮುಂದೆ ಸಾಗ್ತಾ ಇದ್ರು. 그런데 유대인들이 와서 다른 말을 하니까 또 그것도 또 따라간 사람들이 많았어요. ಆದ್ರೆ ಯೂದರ ಮೂಲಕವಾಗಿ ಬಂದು ಬೋಧನೆ ಮಾಡಿದಂತಹ ತಪ್ಪಾದ ಬೋಧನೆಯನ್ನ ಕೂಡ ಕೇಳಿ ಅನೇಕರು ರಕ್ಷಣೆಯಲ್ಲಿದ್ದಂಥವರು ಕೂಡ ತಪ್ಪಾದ ಬೋಧನೆಯನ್ನು ಅನುಸರಿಸಲಿಕ್ಕೆ ಪ್ರಾರಂಭವಾದ. 그래서 사도 바울은 복음을 증거하고 올바로 믿도록 하기 위해서 갈라디아서를 쓴 것입니다. ಹಾಗಾಗಿ ಅಪೊಸ್ತಲನಾದ ಪೌಲನು ಈ ವಿಷಯವನ್ನ ಕೇಳಿ ನಾನು ಇವರಿಗೆ ಮೊದಲು ಕಲಿಸಿಕೊಟ್ಟಂತಹ ವಿಷಯಗಳನ್ನೆಲ್ಲ ಮರೆತು ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 복음을 다시 변호하고 증거한 내용이 갈라디아서 1장 1절에서 5장 12절까지의 내용입니다. ನಾನು ಮೊದಲೇ ನಿಮ್ಗೆ ಕಲಿಸಿಕೊಟ್ಟಂತ ಅಂಶಗಳನ್ನ ಕುರಿತು ನೆನಪು ಮಾಡಿಕೊಳ್ಳ್ರಿ, ಯಾಕೆ ಮರೆತು ಹೋದ್ರ, ನಿಜವಾದ ಸತ್ಯವಾದ ಸುವಾರ್ತೆಯನ್ನ ಬಿಟ್ಬಿಟ್ರ ಎಂಬುದಾಗಿ ತಿಳಿಸ್ತಾ ಇದೆ. 5장 13절부터는 예수 그리스도를 믿음으로 의롭다함을 얻은 사람은 어떻게 살아야 하는지를 가르치고 있습니다. 1ರಿಂದ 12 ತನಕ ನಾವು ನೋಡುವಾಗ ಹೇಗೆ ರಕ್ಷಣೆ ಹೊಂದಬೇಕು, ಎಂತವ್ರು ರಕ್ಷಣೆ ಹೊಂದಬೇಕೆಂಬುದಾಗಿ ನೋಡ್ತೀವಿ. 13ರಿಂದ ಕೆಲವು ವಚನಗಳಲ್ಲಿ ನೋಡುವುದಾದ್ರೆ ರಕ್ಷಣೆ ಹೊಂದಿದಂತವರು ಹೇಗೆ ದೇವರ ಮಾರ್ಗದಲ್ಲಿ ನಡಿಬೇಕು, ಹೇಗೆ ರಕ್ಷಣೆ ಮಾರ್ಗದಲ್ಲಿ ನಡಿಬೇಕು, ಆತ್ಮಿಕವಾಗಿ ಬೆಳಿಬೇಕಂತ ತಿಳಿಸ್ತಾರೆ. 예수 그리스도를 믿음으로 의롭다함을 얻고 구원받았다고 했는데 ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ರಕ್ಷಣೆ ಸಿಗುತ್ತೆ ಎಂಬುದಾಗಿ ಹೇಳಿದೆ. 그러면 믿음으로 구원받았으면 그것으로 다 된 겁니까? ನಂಬಿಕೆಯಿಂದ ನಾವು
ಹೇಗೆ ಇದನ್ನ ಅಳವಡಿಸಿಕೊಳ್ಳಬೇಕು? 믿음으로 구원받는 것은 맞고 믿었다면 구원을 받는 것입니다. ನಂಬಿಕೆಯಿಂದ ನಂಬೋದ್ರ ಮೂಲಕವಾಗಿ ನಮಗೆ ರಕ್ಷಣೆ ಉಂಟಾಗ್ತದೆ. 그러나 그것으로 멈추면 안 된다는 것입니다. ಅದನ್ನ ಅಲ್ಲಗಳೆಯದೆ ಅಥವಾ ಅದನ್ನ ಬಿಟ್ಟು ಬಿಡದೆ ಬೇರೆ ಮಾರ್ಗವಿಲ್ಲ ರಕ್ಷಣೆ ಹೊಂದಲಿಕ್ಕೆ ಅನ್ನುವಂಥದ್ದು ನೆನಪಿಡಬೇಕು. 누구든지 믿음으로 의롭다함을 얻고 하나님의 백성이 되면 ಯಾರೆಲ್ಲ ನಂಬುತ್ತಾರೋ, ಯಾರೆಲ್ಲ ರಕ್ಷಣೆ ಹೊಂದುತ್ತಾರೋ ಅವರೆಲ್ಲರೂ ಕೂಡ ದೇವರ ಸ್ವಕೀಯ ಜನಾಂಗ ಮಕ್ಕಳಾಗಿ ಮಾರ್ಪಡ್ತಾರೆ. 자기 마음대로 살아도 되는 겁니까? ಒಂದು ವೇಳೆ ದೇವರ ಮಕ್ಕಳಾಗಿರುವಂತ ನಾವು ನಮ್ಮ ಇಷ್ಟ ಬಂದ ಪ್ರಕಾರವಾಗಿ ನಡೆದ್ರೆ ಪರವಾಗಿಲ್ವಾ? 은혜만 받으면 되는 겁니까? ದೇವರ ಕೃಪೆಯನ್ನು ಮಾತ್ರ ಹೊಂದ್ಕೊಂಡ್ರೆ ಸಾಕ? 그렇지 않다고 오늘 본문은 우리에게 가르치고 있습니다. ನಾವು ರಕ್ಷಣೆ ಹೊಂದಂತ ನಾವು ಬರೀ ಅಷ್ಟು ಮಾತ್ರಕ್ಕೆ ಸಾಕಾಗೋದಿಲ್ಲ, ನಾವು ಮಾದರಿಯಾಗಿ ಜೀವಿಸುವಂತದ್ದು ಕೂಡ ಅವಶ್ಯಕತೆ ಇದೆ. 여러분, 예수 그리스도를 믿음으로 구원받은 사람들을 뭐라고 부르고 있습니까? ನಾವೆಲ್ಲರೂ ಕೂಡ ಈಗ ರಕ್ಷಣೆ ಹೊಂದಿದ್ದೇವೆ, ಸ್ವಾಮಿ ನಂಬಿದ್ದೇವೆ, ಹಾಗಾಗಿ ನಮ್ಮನ್ನ ಏನಂತ ಕರೀತಾರೆ? 그리스도인이라고 부르고 있죠. ಇವರು ಕ್ರೈಸ್ತರು ಎಂಬುದಾಗಿ ಕರೀತಾರಲ್ವಾ? 이것은 세상 사람들과 구별해서 부르는 이름입니다. ಆ ಕ್ರೈಸ್ತರು ಎಂಬುದಾಗಿ ಯಾಕೆ ಕರೀತಾರೆ ಅಂತಂದ್ರೆ ಈ ಲೋಕದಲ್ಲಿರುವಂತ ಜನರ ಮಧ್ಯದಿಂದ ನಾವು ಆರಿಸಲ್ಪಟ್ಟಿರುವಂತರು. 믿음으로 구원을 받아서 그리스도인이 된 사람들, ನಂಬಿಕೆಯಿಂದ ನಾವು ರಕ್ಷಣೆ ಹೊಂದಿ ಕ್ರಿಸ್ತನನ್ನ ಧರಿಸಿ ಇನ್ನು ಕ್ರಿಸ್ತನ ಮಕ್ಕಳು ಎಂಬುದಾಗಿ ನಾವು ನಡೆಯುವಂತವ್ರು. 믿음으로 구원을 받아서 하나님의 자녀가 된 사람들, ನಂಬಿಕೆಯಿಂದ ರಕ್ಷಣೆ ಹೊಂದಿದಂತ ಮಕ್ಕಳು ಸಾಕ್ಷಿಯಾಗಿ ಜೀವಿಸಬೇಕಾಗಿರುವಂತ 이런 사람들은 아무렇게나 살아서는 안 되고 ನಾವೆಲ್ಲರೂ ಕೂಡ ನಮ್ಮ ಇಚ್ಛೆಯಂತೆ ಜೀವಿಸಿದರೆ ಸರಿ ಇಲ್ಲ. 하나님의 뜻에 따라서 살아야 한다고 가르치고 있습니다. ದೇವರ ಚಿತ್ತ, ದೇವರ ಕೃಪೆ ನಮ್ಮ ವಿಷಯದಲ್ಲಿ ಹೇಗೆ ದೇವರು ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ ಹಾಗೆ ನಡೀಬೇಕಾಗಿದೆ. 아, 나는 믿음으로 구원을 받았으니까 이제 괜찮아. ನಾನು ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದೇನೆ, ಇನ್ನು ನಾನು ಹೇಗಿದ್ರೂ ಪರವಾಗಿಲ್ಲ. 아, 나는 믿음으로 죄를 용서받고 의롭다함을 이미 얻었으니까 이제 괜찮아. ನಾನು ನಂಬಿಕೆ ಮೂಲಕ ನನ್ನ ಪಾಪ ಶಾಪಗಳು ಕ್ಷಮಿಸಲ್ಪಟ್ಟಿವೆ, ಹಾಗಾಗಿ ನಾನು ಹೇಗೆ ಜೀವಿಸಿದ್ರೂ ಪರವಾಗಿಲ್ಲ. 아, 나는 믿음으로 하나님 자녀가 되었으니까 ನಾನು ನಂಬಿಕೆಯಿಂದ ನಾನು ದೇವರ ಮಗನಾಗಿ ಮಗಳಾಗಿ ಮಾರ್ಪಟ್ಟಿದ್ದೇನೆ. 내가 무슨 죄를 범해도 하나님께서 눈 감아주시고 용서해 주실 것이야. ಇನ್ನು ಮೇಲೆ ನಾನು ಹೇಗೆ ನಾನು ಜೀವಿಸಿದ್ರು ಕೂಡ ದೇವರ ದೃಷ್ಟಿ ನನ್ನ ಮೇಲಿರುತ್ತೆ, ನನ್ನ ಕೃಪೆ ತೋರ್ತಾರೆ. 하나님께서 내게 자유를 주셨고 ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಕಲ್ಸಿಕೊಟ್ಟಿದ್ದಾರೆ. 나는 심판받지 아니하는 자유자가 되었으니까 이제 나는 괜찮아. ನಾನು ಇನ್ನು ಕ್ಷಮಾಪಣೆ ಹೊಂದಿ ರಕ್ಷಣೆಯನ್ನ ಹೊಂದಿದ್ದೇನೆ, ಶಿಕ್ಷೆಗೆ ಇನ್ನು ಒಳಪಡುವುದಿಲ್ಲ. 이렇게 하면 안 된다고 하나님은 사도 바울을 통해서 말씀하시는 겁니다. ಈಗ ಯಾರೆಲ್ಲ ನೆನೆಸ್ಕೊಂಡು ಜೀವಿಸ್ತಿದ್ರೋ ಅವರೆಲ್ಲರನ್ನ ಎಚ್ಚರಿಸಲಿಕ್ಕೆ ದೇವರ ಅಪೊಸ್ತಲನಾದ ಪೌಲನನ್ನ ಉಪಯೋಗಿಸಿ ಅವರನ್ನ ಎಚ್ಚರಿಸ್ತಾ ಇದ್ದಾರೆ. 사람이 죄와 심판에서 구원받으려면 어떻게 해야 됩니까? ಒಬ್ಬ ಮನುಷ್ಯನು ರಕ್ಷಣೆ ಹೊಂದಬೇಕು, ರಕ್ಷಿಸಲ್ಪಡಬೇಕು, ಪಾಪ ಕ್ಷಮಾಪಣೆ ಹೊಂದಬೇಕಂದ್ರೆ ಏನ್ ಮಾಡಬೇಕು? 그것은 예수 그리스도를 믿는 길밖에 없습니다. ಆ ಕ್ಷಮೆ ರಕ್ಷಣೆ ಅಂದ್ರೆ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಮಾತ್ರವೇ. 예수 그리스도를 꼭 믿어야 한다는 겁니다. ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಂಬಬೇಕು ಎಂಬುದಾಗಿ ಕಲಿಸಿಕೊಟ್ಟಿದ್ದಾನೆ. 예수 그리스도를 믿음으로 구원을 받고 하나님의 자녀가 되는 겁니다. ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ರಕ್ಷಣೆ ಹೊಂದಬಹುದು, ಹಾಗೇನೆ ದೇವರ ಮಕ್ಕಳಾಗಿ ಮಾರ್ಪಡಬಹುದು. 여러분, 우리는 예수 그리스도를 믿음으로 이미 구원받은 사람들이죠. ನಾವೆಲ್ಲರೂ ಕೂಡ ನಂಬಿ ರಕ್ಷಣೆ ಹೊಂದಿದಂತವರಾಗಿದ್ದೇವಲ್ವಾ? 그러면 구원을 받은 우리는 무엇을 위해서 어떻게 살아야 하는 겁니까?
ಹಾಗಾಗಿ ನಂಬಿಕೆಯಲ್ಲಿರುವಂತ ನಾವು, ರಕ್ಷಣೆ ಹೊಂದಿದಂತ ನಾವು ಸಾಕ್ಷಿಯಾಗಿ ಜೀವಿಸುವಂತದ್ದು ಎಷ್ಟೋ ಪ್ರಾಮುಖ್ಯವಾಗಿದೆ ಅನ್ನುವಂಥದ್ದು ನೆನಪಿಡಬೇಕು. 구원을 받은 하나님의 자녀들은 하나님의 뜻대로 살아야 하는 것입니다. ರಕ್ಷಣೆ ಹೊಂದಿದಂತ ನೀವು, ನಾವೆಲ್ಲರೂ ದೇವರ ಚಿತ್ತ ಏನೆಂಬುದಾಗಿ ದೇವರ ಚಿತ್ತದ ಪ್ರಕಾರವಾಗಿ ನಡೆಯುವುದು ಕೂಡ ಬಹಳ ಅಗತ್ಯವಿದೆ. 자기 마음대로 살면 안 된다는 것입니다. ನಾವು ನಮ್ಮ ಇಚ್ಛೆಯಂತೆ ನಡೆದರೆ ಚೆನ್ನಾಗಿರೋದಿಲ್ಲ. ಆಮೆನ್. 우리가 구원받을 때 예수 그리스도를 믿음으로 죄를 다 용서받았잖아요. ನಾವು ರಕ್ಷಣೆ ಹೊಂದಿದಾಗಲೇನೆ ನಮ್ಮೆಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ. 하나님으로부터 의롭다고 인정을 받았잖아요. ತಂದೆಯಾದ ದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ಹೌದು ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ. 그러면 우리도 의로운 삶을 살아야 한다는 겁니다. ಹಾಗಾಗಿ ನಾವು ಸಾಕ್ಷಿಯಾಗಿ ಜೀವಿಸುವಂತದ್ದು ಎಷ್ಟೋ ಅಗತ್ಯವಿದೆ. 의롭게 살아야 한다는 것입니다. ನೀತಿವಂತರನ್ನಾಗಿ ಮಾರ್ಪಡಿಸಿದ್ದಾರೆ. 고린도전서 10장 31절을 읽어봅니다. ಇನ್ನೊಂದು ವಾಕ್ಯವನ್ನು ಓದೋಣ. 고린도전서 10장 31절 10ನೇ ಅಧ್ಯಾಯ 31ನೇ ವಚನವನ್ನು ಓದ್ಕೊಳ್ಳೋಣ. 그런즉 너희가 먹든지 마시든지 무엇을 하든지 다 하나님의 영광을 위하여 하라. ಈಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನ ದೇವರ ಘನತೆಗಾಗಿ ಮಾಡಿರಿ. 그러니까 무엇을 하든지 다 하나님의 영광을 위해 살아야 한다는 것입니다. ನಾವು ಏನೇ ಮಾಡಿದ್ರು ದೇವರ ಮಹಿಮೆಗೋಸ್ಕರವಾಗಿ ಮಾಡಬೇಕು. ಆಮೆನ್. 하나님께서는 늘 이렇게 말씀하셨습니다. ಈ ರೀತಿಯಲ್ಲಿ ತಂದೆಯಾದ ದೇವರು ನಮಗೆ ವಾಕ್ಯವನ್ನ ನೀಡಿದ್ದಾರೆ. 내가 거룩하니 너희도 거룩할지어다. ಆತನ ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರ್ರಿ. ಆಮೆನ್. 거룩하게 살아야 한다는 것입니다. ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಎದುರು ನೋಡ್ತಾ ಇದ್ದಾರೆ. 거룩하게 사는 것이 하나님을 영광을 위해서 사는 것입니다. ನಾವು ಪರಿಶುದ್ಧವಾಗಿ ಜೀವಿಸುವಂತದ್ದು ನಿತ್ಯತ್ವಕ್ಕೆ ಒಳಗಾಗುವಂತಹ ಒಂದು ಕೃಪೆಯಾಗಿದೆ. 이것이 하나님께서 하나님의 자녀에게 요구하시는 하나님의 명령입니다. ಇದು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಒಂದು ಅಂಶವಾಗಿದೆ. 우리도 예수 그리스도를 믿음으로 하나님의 자녀가 되었죠. ಯಾಕಂದ್ರೆ ನಾವೆಲ್ಲರೂ ಕೂಡ ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವಲ್ವಾ. 그러므로 우리의 삶도 하나님의 자녀답게 거룩하게 살아야 한다는 것입니다. ಹಾಗಾಗಿ ನಮ್ಮ ಪ್ರತಿ ನಡೆ ನುಡಿ ನಮ್ಮ ಮಾರ್ಗದ ಎಲ್ಲ ವಿಷಯದಲ್ಲಿ ಕೂಡ ದೇವರು ಮೆಚ್ಚುವ ಹಾಗೆ ನಾವು ಜೀವಿಸುವಂತದ್ದು ಅವಶ್ಯ. 하나님의 자녀답게 삽시다. ನಾವೆಲ್ಲ ದೇವರ ಮಕ್ಕಳಾಗಿ ನಿಜ ಮಾದರಿಯನ್ನ ತೋರಿಸೋಣ. ಆಮೇನ್. 그것이 거룩하게 사는 것입니다. ಹಾಗೆ ನೀವು ಜೀವಿಸುವುದು ಪರಿಶುದ್ಧವಾಗಿ ಜೀವಿಸಲಿಕ್ಕೂ ಕೂಡ ಅದು ಒಳ್ಳೆಯದಾಗಿರುತ್ತದೆ. 이렇게 사는 것이 하나님께 영광 돌리는 사람의 삶인 것입니다. ಈ ರೀತಿಯಲ್ಲಿ ಯಾರೆಲ್ಲ ನಾವು ಜೀವಿಸ್ತೀವೋ ದೇವರ ನಾಮಕ್ಕೆ ಘನವನ್ನ ಮಹಿಮೆಯನ್ನ ತರುವಂತವರಾಗಿ ಇರ್ತಾರೆ. 우리가 하나님께 영광 돌릴 수 있기 위해서는 하나님의 거룩한 자녀답게 거룩하게 살아야 하는 것입니다. ರಕ್ಷಣೆ ಹೊಂದಿದಂತ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಂತ ನಾವು ನಮ್ಮ ಮಾದರಿಯ ಮೂಲಕವಾಗಿಯೇ ದೇವರ ನಾಮಕ್ಕೆ ದೊಡ್ಡ ಮಹಿಮೆಯನ್ನ ಸಲ್ಲಿಸುವಂತ ರೀತಿಯಲ್ಲಿ ಜೀವಿಸಬೇಕು. 예수 그리스도를 믿고 죄 용서함을 받고 의롭다함을 인정을 받은 사람들은 ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಹೊಂದಿ ರಕ್ಷಣೆ ಹೊಂದಿದಂತ ನಾವೆಲ್ಲರೂ ಸೇರಿ 자꾸 거룩해져 간다는 것입니다. ಮತ್ತಷ್ಟು ಪರಿಶುದ್ಧವಾಗಿ ಮತ್ತಷ್ಟು ಪವಿತ್ರರಾಗಿ ಜೀವಿಸುವಂತದ್ದು ನಮ್ಮ ವಾಡಿಕೆ ಮಾಡಿಕೊಳ್ಳಬೇಕು. 이렇게 거룩하게 되어가는 그 과정을 성화 과정, sanctification 과정이라고 말하고 있습니다. ಹೀಗೆ ನಾವು ಪವಿತ್ರರಾಗಿ ಜೀವಿಸುವಂತದ್ದು ಮುಖ್ಯವಾಗಿರುತ್ತದೆ. 하나님의 뜻대로 하나님의 말씀대로 살아야 한다는 것입니다. ವಾಕ್ಯಾನುಸಾರವಾಗಿ ನಾವು ನಡಿಬೇಕು.
ವಾಕ್ಯಕ್ಕೆ ಅನುಗುಣವಾಗಿ ನಾವು ಮುಂದೆ ಸಾಗುವಂತವರಾಗಿರ್ಬೇಕು. 우리가 예수 그리스도를 믿음으로 회개하여 구원받았을 때 ನಾವು ಯೇಸು ಕ್ರಿಸ್ತನನ್ನು ನಂಬಿ ಪ್ರಾರ್ಥಿಸುವುದರ ಮೂಲಕ ನಮ್ಮ ಪಾಪದಿಂದ ಪಶ್ಚಾತ್ತಾಪ ಪಟ್ಟಿದ್ದೇವೆ, ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ. 우리는 하나님, 저는 이렇게 살겠습니다. ನಾವು ದೇವರೇ, ನಾನು ಈ ರೀತಿಯಲ್ಲಿ ಜೀವಿಸಿದ್ದೇನೆ. 또 우리는 사람 앞에서 여러분, 저는 예수 그리스도를 믿는 하나님의 자녀이기 때문에 거룩하게 살겠습니다. ನಾನು ಈ ರೀತಿಯಾದಂತ ಜೀವಿತದಿಂದ ಹೊರಬಂದಿದ್ದೇನೆ, ನಾನು ರಕ್ಷಣೆ ಹೊಂದಿದಂತ ವ್ಯಕ್ತಿಯಾಗಿದ್ದೇನೆ, ಮಾದರಿಯಾಗಿ ಜೀವಿಸಲಿಕ್ಕೆ ಬಯಸ್ತೇನೆ. 이렇게 결단한 사람들입니다. ಹೀಗೆ ನಾವು ಮಾದರಿಯನ್ನ ತೋರಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು. 다시 말하자면 이전에 살던 삶의 방식과 목적과 목표를 버리고 ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಹಳೆ ಜೀವಿತವನ್ನ ನಾವು ಹೇಗೆ ಜೀವಿಸ್ತಿದ್ವೋ ಆ ಎಲ್ಲ ಹಳೆ ಸ್ವಭಾವಗಳು, ಹಳೆ ಯೋಚನೆಗಳು, ಪ್ರತಿಯೊಂದು ವಿಷಯವನ್ನ ಬೇಡವಾದದ್ದನ್ನ ಬಿಟ್ಟು ಹೊಸಬರಾಗಿ ನಾವು ನಡೆಯುವಂತವರಾಗಿರ್ಬೇಕು. 이제부터는 하나님의 뜻대로 바르게 살겠다고 결단했습니다. ಇನ್ನು ಜೀವಿಸುವಂತದ್ದು ಪ್ರತಿ ವಿಷಯದಲ್ಲಿ ಕೂಡ ನಾನು ಹೊಸಬನಾಗಿ ನಡೆಯುತ್ತೇನೆ, ಜೀವಿಸ್ತೇನೆ ಎಂಬುದಾಗಿ ನೀವು ತೋರಿಸುವಂತವರಾಗಿರ್ಬೇಕು. 이것이 바로 회개입니다. ಇದು ನಿಜವಾದ ಪಶ್ಚಾತ್ತಾಪವಾಗಿದೆ. 첫 번째 회개라는 것입니다. ಇದು ಮೊಟ್ಟ ಮೊದಲನೇದಾಗಿ ಈ ರೀತಿಯಾದ ಮಾದರಿಯ ಪಶ್ಚಾತ್ತಾಪ ಬೇಕು. 과거에 옛날에 잘못된 모습으로 살던 것을 이제 내가 멈추고 ನಾವ್ ಹೇಳ್ಬೇಕು, ನಾನು ಹಳೆ ಜೀವಿತದಲ್ಲಿ ಏನಾದ್ರೆ ಜೀವಿಸ್ತಿದ್ನೋ ಅದನ್ನೆಲ್ಲ ನಾನು ಬಿಟ್ಟು ಹೊಸ ಜೀವಿತವನ್ನ ಜೀವಿಸಲಿಕ್ಕೆ ನಾನು ತೀರ್ಮಾನಿಸಿಕೊಂಡಿದ್ದೇನೆ. 자동차가 가던 길을 유턴해서 다시 돌아오듯이 ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಕಾರ್ ಏನ್ ಮಾಡುತ್ತೆ, ಯೂ ಟರ್ನ್ ತಗೊಂಡು ವಾಪಸ್ ಬರ್ತದಲ್ವಾ, ಆ ರೀತಿಯಾದ ಜೀವಿತವಾಗಿರಬಾರ್ದು. 하나님의 뜻대로 살겠노라고 결단하는 것이 구원받는 회개입니다. ನಾವು ಖಂಡಿತವಾಗಿಯೂ ರಕ್ಷಣೆ ಹೊಂದಿ ಒಳ್ಳೆಯ ಮಾರ್ಗದಲ್ಲಿ ಹೋಗುವಂತವರಾಗಿದ್ದೇವೆ ಎಂಬುದಾಗಿ ಸಂಪೂರ್ಣವಾಗಿ ತಿರುಗಿಕೊಳ್ಳಬೇಕು. ನಮ್ಮ ಜೀವಿತವಾದ ಪಾಪವನ್ನು ಬಿಟ್ಟು ಹೊಸಬರಾಗಿ ತಿರುಗಿಕೊಳ್ಳಬೇಕು. 하나님, 내가 이때까지는 내 마음대로 살고 잘못했습니다. ನಾನು ಇಷ್ಟು ದಿನಗಳ ಕಾಲ ನನ್ನ ಇಷ್ಟ ಬಂದ ಪ್ರಕಾರವಾಗಿ ನಾನು ಜೀವಿಸ್ತಾ ಇದ್ದೆ. 이제 내가 예수 그리스도를 믿고 구원을 받았으므로 ಇನ್ನು ನಾನು ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದಿರೋದ್ರಿಂದ ಅದೇ ದಾರಿಯಲ್ಲಿ ಹೋಗುವುದಿಲ್ಲ. 또 하나님의 자녀가 되었으므로 ಹಳೇ ದಾರಿಯಲ್ಲಿ ಹೋಗುವುದಿಲ್ಲ. 이제부터는 하나님의 뜻대로 살겠습니다. ಇನ್ನು ಮೇಲೆ ದೇವರ ಚಿತ್ತಾನುಸಾರವಾಗಿ ನಾನು ನಡೀತೇನೆ, ರಕ್ಷಣೆ ಮಾರ್ಗಕ್ಕೆ ಅನುಸಾರವಾಗಿ ನಾನು ನಡೆಯುತ್ತೇನೆ. 이렇게 결단하는 것이 구원받는 회개라는 것입니다. ಈ ರೀತಿಯಲ್ಲಿ ನಾವು ಮಾದರಿಯಾಗಿ ನಾವು ಇರುವಂತದ್ದು ಜೀವಿಸುವುದು ಎಷ್ಟೋ ಮುಖ್ಯವಾಗಿದೆ. 인류의 조상인 아담이 범죄해서 모든 사람이 다 죄인이 되었죠. ಆದಾಮನ ಮೂಲಕವಾಗಿ ನಾವು ನೋಡ್ತೇವೆ, ಎಲ್ಲರೂ ಕೂಡ ಪಾಪವನ್ನ ಮಾಡಿದ್ರು ಅಥವಾ ಪಾಪಿಗಳಾಗಿ ಮಾರ್ಪಟ್ಟರು ಎಂಬುದಾಗಿ. 죄인은 다 죄 성품을 가지고 있습니다. ಯಾಕಂದ್ರೆ ಎಲ್ಲ ಕೂಡ ಅವರ ನಿಮಿತ್ತವಾಗಿ ಎಲ್ಲರೂ ಕೂಡ ಪಾಪಿಗಳಾಗಿ ಮಾರ್ಪಟ್ಟರು ಅಂತ ಕೂಡ ನೋಡ್ತೇವೆ. sinful nature를 가지고 있고 sinful mind를 가지고 있다는 겁니다. ಪಾಪದ ಸ್ವಭಾವ ಉಳ್ಳವರಾಗಿ ಮಾರ್ಪಟ್ಟರು. 또 죄에 대한 responsibility, 책임을 가지고 있습니다. ಆ ಪಾಪಕ್ಕೆ ಜವಾಬ್ದಾರಿ ಕೂಡ ಇವರೇ ಎಂಬುದಾಗಿ ಆ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಹೊಂದುವಂತವರಾಗಿ ಮಾರ್ಪಟ್ಟರು. 죄를 지었으므로 받아야 하는 죄값이 있습니다. ಪಾಪವನ್ನ ಮಾಡಿದಂತವ್ರು ಏನ್ ತಪ್ಪು ಮಾಡ್ತಾರೋ ಅದಕ್ಕೆ ತಕ್ಕ ಶಿಕ್ಷೆ ಉಂಟು. 심판이라는 죄값이죠. ಶಿಕ್ಷೆ ಅನ್ನುವಂಥದ್ದು ಗೊತ್ತಲ್ವಾ? 죄인은 이런 것을 가지고 있는 겁니다. ಪಾಪಕ್ಕೆ ತಕ್ಕ ಶಿಕ್ಷೆ ಅನ್ನುವಂಥದ್ದು ಇದೆ. 그런데 우리가 예수 그리스도를 믿음으로 회개하고 구원받았을 때 ಆದ್ರೆ ನಾವು ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಪಶ್ಚಾತ್ತಾಪ ಹೊಂದಿದರ ಮೂಲಕವಾಗಿ ಕ್ಷಮಾಪಣೆ ಹೊಂದಿದವರಾಗಿದ್ದೇವೆ. 우리 각 사람의 죄에 대한 책임, 리스판시빌리티와 죄값을 다 갚았습니다.
ಪಾಪಕ್ಕೆ ತಕ್ಕ ಶಿಕ್ಷೆಯನ್ನ ನಾವು ಹೊಂದಬೇಕಾಗಿತ್ತು, ಆದ್ರೆ ನಮ್ಮ ಶಿಕ್ಷೆಯನ್ನ ತೆಗೆದು ಹಾಕಿದ್ದಾರೆ. 우리는 믿음으로 우리 죄에 대한 책임은 이제 끝났고, ಇನ್ನು ನಾವು ಮಾಡಿದಂತ ಒಂದು ಪಾಪಕ್ಕೆಲ್ಲ ಅದಕ್ಕೆ ಶಿಕ್ಷೆಯನ್ನ ತೆಗೆದುಹಾಕಿ ಹೊಸಬರನ್ನಾಗಿ ಮಾಡಿದ್ದಾರೆ. 죄 때문에 갚아야 될 죄값도 다 끝났습니다. ಇನ್ನು ಮೇಲೆ ನಾವು ಪಾಪ ಮಾಡಿದಂತ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನ ಹೊಂದುವಂತವರಲ್ಲ, ಅದನ್ನೆಲ್ಲ ಕ್ಷಮಾಪಣೆ ಹೊಂದಿ ರಕ್ಷಣೆ ಹೊಂದಿದ್ದಂತವರಾಗಿದ್ದೇವೆ. 내가 해결하지 않았는데도 어떻게 끝난 겁니까? ನಾವು ಇಷ್ಟೆಲ್ಲ ತಪ್ಪು ಮಾಡಿ ಪಾಪವನ್ನು ಮಾಡಿದ್ರು ಹೇಗೆ ಇದರಿಂದ ಸಂಪೂರ್ಣವಾಗಿ ತೆಗೆದುಹಾಕ್ಲಿಕ್ಕೆ ಸಾಧ್ಯ? 그것은 예수 그리스도께서 자기 몸을 속죄 제물, 어토닝 세크리파이스로 하나님께 드렸기 때문입니다. ಆ ಶಿಕ್ಷೆಯಿಂದ ಆ ಸಮಸ್ಯೆಯಿಂದ ನಾವು ಪಾರಾಗಲಿಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಆ ಶಿಲ್ಬೆ ಮೇಲೆ ತಮ್ಮ ಅಮೂಲ್ಯವಾದ ರಕ್ತವನ್ನ ಅರ್ಪಿಸಿ ಯಜ್ಞ ಬಲಿಯಾಗಿ ಅವರು ನಮಗೋಸ್ಕರ ಅರ್ಪಣೆ ಮಾಡಿರುವುದರಿಂದಲೇ ಎಲ್ಲ ಶಿಕ್ಷೆಯಿಂದ ನಾವು ಪಾರಾಗಿದ್ದೇವೆ. ಚಪ್ಪಾಳೆ ತಟ್ಟೆಯರಿಗೆ ಸ್ತೋತ್ರ ಮಾಡೋಣ. ಆಮೆನ್. 우리가 죄 때문에 받아야 할 퍼니시먼트, 형벌을 우리 대신에 받았기 때문입니다. ನೋಡಿ, ನಾವು ಎಷ್ಟು ಶಿಕ್ಷೆಗೆ ಅರ್ಹರಾಗಿದ್ದೆವೋ ಆ ಎಲ್ಲ ಶಿಕ್ಷೆಯಿಂದ ನಮ್ಮನ್ನ ಪಾರು ಮಾಡಿ ನಮ್ಮನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ನೆನಪಿಡಬೇಕು. 우리가 죄 때문에 죽어야 될 그 죽음을 예수 그리스도께서 죽어주신 것입니다. ಹಾಗಾಗಿ ನೀನು ಅನುಭವಿಸಬೇಕಾದಂತ ಶಿಕ್ಷೆ, ನೀನು ಇರಬೇಕಾಗಿದ್ದಂತಹ ಸ್ಥಳದಲ್ಲಿ ಯೇಸು ಕ್ರಿಸ್ತ ನಿನಗೋಸ್ಕರವಾಗಿ ತಾನು ತನ್ನ ಜೀವನ ಅರ್ಪಿಸಿದ್ದಾರೆ ಅನ್ನುವಂಥದ್ದನ್ನ ನೆನಪಿಡಬೇಕಾಗಿದೆ. 예수 그리스도께서 우리 대신에 죽어주심으로써 우리의 모든 죄값을 다 갚았다는 것입니다. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಅವರ ಜೀವಿತವನ್ನೇ ಅರ್ಪಣೆ ಮಾಡಿರುವಂತಹ ವಿಷಯವನ್ನು ನಾವು ನೆನಪಿಡಬೇಕಾಗಿದೆ. 그러므로 우리에게는 죄값인 죄의 형벌이 다시는 없는 것입니다. ನಾವು ನೋಡ್ತೇವೆ ಎಷ್ಟು ರೀತಿಯಲ್ಲಿ ನಮ್ಮ ವಿಷಯದಲ್ಲಿ ಅವರು ಪ್ರೀತಿಯನ್ನ ತೋರಿಸಿದ್ದಾರೆ, ಶಿಕ್ಷೆಯಿಂದ ಪಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ನೆನಪಿಡಬೇಕು. 그런데 한 가지 우리가 알아야 될 사항이 있습니다. ಒಂದು ವಿಷಯ ನಾವು ನೆನಪಲ್ಲಿಡಬೇಕು. 우리 안에 죄를 지으려고 하는 죄의 성품, 심플 마인드, 심플 네이처는 아직도 우리 안에 그대로 남아있다는 겁니다. ಇಷ್ಟೆಲ್ಲ ನಾವು ರಕ್ಷಿಸಲ್ಪಟ್ಟಿದ್ರು ಒಂದು ನೆನಪಿಡಬೇಕು, ನಮ್ಮ ಒಳಗೆ ಅಥವಾ ನಮ್ಮಲ್ಲಿ ಇನ್ನೂ ಪಾಪದ ಸ್ವಭಾವವನ್ನ ಹುಟ್ಟಿಸುವಂತಹ ಆತ್ಮನಿರ್ತಾನೆ. ಆದ್ದರಿಂದ ಪ್ರತಿನಿತ್ಯವೂ ನಾವು ಎಚ್ಚರವಾಗಿರಬೇಕಾಗಿದೆ. 이 죄의 성품이 우리 안에 있기 때문에 오늘도 우리도 모르는 사이에 죄를 범하고 있는 게 많습니다. ಪಾಪ ಸ್ವಭಾವಗಳು ನಮ್ಮನ್ನ ಕಾಡ್ತಾ ಇರ್ತವೆ, ನಮ್ಮನ್ನ ಹಿಂದಡ್ತಾ ಇರ್ತವೆ. ಆ ಪಾಪ ಸ್ವಭಾವಗಳಿಂದ ನಾವು ಎಚ್ಚರಗೊಳ್ಳಬೇಕು. 예를 들어서 육신의 정욕, the lust of the flesh, 안목의 정욕, the lust of the eyes, 이생의 자랑, the pride of this life. ಶರೀರ ಆಸೆಯ ಸ್ವಭಾವಗಳು, ಕಣ್ಣಿನ ಆಸೆಯ ಸ್ವಭಾವಗಳು, ಈ ರೀತಿಯಲ್ಲಿ ಅನೇಕ ನಮ್ಮ ಜೀವಿತದಲ್ಲಿ ಉಂಟಾಗುವಂತ ಈ ಪಾಪದ ಸ್ವಭಾವಗಳಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. 이런 것이 우리 안에서 일어나서 이것으로 우리는 죄를 범하게 되는 것입니다. ಶಾರೀರಿಕವಾಗಿ ಕೂಡ ಉಂಟಾಗುವಂತ ಎಲ್ಲ ಪಾಪದ ಸ್ವಭಾವಗಳಿಂದ ನಾವು ಎಚ್ಚರವಾಗಿರಬೇಕು. 이런 마음이 생길 때 우리는 어떻게 해야 됩니까? ಒಂದ್ ವೇಳೆ ಇಂಥ ಸ್ವಭಾವಗಳು, ಇಂಥ ಆಲೋಚನೆಗಳು ಕೆಲವೊಮ್ಮೆ ನಮಗೆ ಬರ್ತವೆ, ಆಗ ನಾವೇನ್ ಮಾಡ್ಬೇಕು? 우리는 우리 자신을 절제해야 되는 겁니다. ನಮ್ಮಿಂದ ನಮ್ಮ ಸ್ವಂತ ಶಕ್ತಿಯಿಂದ ಅವುಗಳನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ. 그리고 회개해야 되는 겁니다. ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಬೇಕು. 하나님의 자녀답게 살려고 노력해야 되는 겁니다. ನಾನು ದೇವರ ಮಕ್ಕಳಾಗಿ ಇದ್ದೀವೋ, ಯಾವ ರೀತಿಯಲ್ಲಿ ಇದ್ದೀವೋ ಅದಕ್ಕೆ ತಕ್ಕ ಹಾಗೆ ನಾವು ಕ್ಷಮಾಪಣೆ ಮೂಲಕ ಪ್ರಾರ್ಥನೆ ಮಾಡಬೇಕು. 하나님의 말씀과 하나님의 뜻대로 살려고 힘을 써야 하는 겁니다.
ದೇವರ ವಾಕ್ಯ ಹೆಚ್ಚಾಗಿ ಕೇಳಿಸ್ಕೋಬೇಕು, ಹೆಚ್ಚಾಗಿ ವಿಜ್ಞಾಪನೆ ಮಾಡ್ಬೇಕು, ಹೆಚ್ಚಾಗಿ ಪ್ರಾರ್ಥಿಸ್ಬೇಕು. ಈ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ಅವಕಾಶ ಕೊಡ್ಬೇಕು. 이렇게 나 자신과 날마다 이렇게 싸움으로써 우리의 심플 네이처, 죄성은 점점 약해지는 겁니다. ಆಗ ಈ ದೈವಿಕವಾದ ಕಾರ್ಯಗಳು, ಆತ್ಮಿಕವಾದ ಕಾರ್ಯಗಳು ಏನೆಲ್ಲ ನಮ್ಮನ್ನ ಬೆಳೆಸ್ತಾ ಇರ್ತವೋ ಇವೆಲ್ಲವೂ ಕೂಡ ನಾವು ಆ ಪಾಪದ ಸ್ವಭಾವಗಳನ್ನ ತಡೆಯಲಿಕ್ಕೆ, ದೂರ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. 우리의 나쁜 캐릭터와 나쁜 심플 네이처가 점점 깎여지고 다듬어져 가는 겁니다. ನಮ್ಮಲ್ಲಿರುವಂತ ಒಂದು ಕೆಟ್ಟ ಬ್ಯಾಡ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಕೆಟ್ಟ ಸ್ವಭಾವಗಳಾಗಿರ್ಬೋದು, ಖಂಡಿತ ಎಲ್ಲವೂ ಕೂಡ ದೂರ ಆಗಬೇಕು ಅಂದ್ರೆ ದೈವಿಕವಾದ ವಾಕ್ಯವು, ಆತ್ಮಿಕವಾದ ಫಲಗಳು ನಮ್ಮಲ್ಲಿ ಇರಬೇಕು. ಪರಿಶುದ್ಧಾತ್ಮನು ತಾನೇ ಎಲ್ಲವುಗಳಿಂದ ನಮ್ಮನ್ನು ಎಚ್ಚೆತ್ತುಕೊಳ್ಳಲಿಕ್ಕೆ ಮಾರ್ಗದರ್ಶನ ನೀಡ್ತಾರೆ. 이것을 우리는 성화되어 가고 있다고 말하는 것입니다. ಈ ಸ್ವಭಾವಗಳಿಂದ ನಾವು ದೂರ ಇರಬೇಕು. 그러므로 우리의 일생은 성화되어 가는 과정입니다. ಹಾಗೆ ನಮ್ಮ ಒಂದು ಎಲ್ಲ ಆಲೋಚನೆಯು ಆತ್ಮಿಕವಾದ ಕಡೆಗೆ ಒತ್ತು ನೀಡಬೇಕು. 성화되기 위하여 훈련하는 과정이라는 것입니다. ಯಾವಾಗ ನಾವು ಆತ್ಮಿಕವಾದ ಕಾರ್ಯಗಳಿಗೆ ಒತ್ತು ನೀಡ್ತೇವೋ ಆಗ ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬಲ ಹೊಂದಲಿಕ್ಕೆ, ಬೆಳೆಯಲಿಕ್ಕೆ, ಆತ್ಮಿಕವಾಗಿ ವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. 심플 마인드, 죄의 마음이 우리 안에서 생길 때 우리 자신을 절제하고 참아야 하는 것입니다. ಪಾಪದ ಸ್ವಭಾವಗಳಾಗಿರಬಹುದು ಅಥವಾ ಕೆಟ್ಟ ಆಲೋಚನೆಗಳಾಗಿರ್ಬೋದು, ನಮ್ಮಲ್ಲಿ ಇರಲಿಕ್ಕೆ ಅವಕಾಶ ಕೊಡಬಾರದು. 하나님의 뜻대로 살기 위해서 우리 자신의 생각과 행동을 절제하고 관리해야 되는 것입니다. ನಾವು ದೈವಿಕವಾದ ಮಾರ್ಗದರ್ಶನದಲ್ಲಿ ನಡೆಯಲಿಕ್ಕೆ ಏನೆಲ್ಲ ನಾವು ಕಾರ್ಯಗಳನ್ನ ಮಾಡಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುವಂತದ್ದು ಕೂಡ ಎಷ್ಟೋ ಮುಖ್ಯವಾಗಿರುತ್ತದೆ. 그러나 우리의 심플 마인드 때문에 우리 힘으로는 참거나 절제하기 힘들죠. ನಮ್ಮ ಸ್ವಂತ ಶಕ್ತಿಯಿಂದ ಅಥವಾ ನಮ್ಮ ಆಲೋಚನೆಯಿಂದ ನಾವು ಆ ಸ್ವಭಾವಗಳನ್ನು ಎದುರಿಸುವಂತದ್ದು, ಜಯಿಸುವಂತದ್ದು ಕಷ್ಟ. 그래서 우리의 힘으로 이것을 하기 힘드니까 하나님께서는 성령을 보내주신 것입니다. ದೇವ್ರ ಹತ್ರ ಕೇಳ್ಬೇಕು, ದೇವ್ರೆ ನಾವು ಈ ಪಾಪದ ಸ್ವಭಾವಗಳಿಂದ ನನ್ನ ಶಕ್ತಿಯಿಂದ ಹೊರಬರ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಹೇಗೆ ಮಾಡಬೇಕು ಅಂತ ಕೇಳುವಾಗ ದೇವರು ಖಂಡಿತ ಪರಿಶುದ್ಧಾತ್ಮ ದೇವರನ್ನ ನಿನಗೆ ಸಹಾಯಕಕ್ಕೆ ಕಲಿಸ್ಕೊಡ್ತಾರೆ. 성령께서는 우리 안에 언제 들어오시는 겁니까? ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಯಾವಾಗ ಬರ್ತಾರೆ? 예수 그리스도를 믿고 구원을 받았을 때 들어오시는 겁니다. ಯೇಸು ಕ್ರಿಸ್ತನನ್ನ ನಂಬಿ ನಾವು ರಕ್ಷಣೆ ಹೊಂದಿದ ದಿನದಂದೇ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಇರ್ಲಿಕ್ಕೆ ವಾಸ ಮಾಡ್ತಾರೆ. ಆಮೆನ್. 우리 안에 들어오신 성령께서는 우리를 인도해 주시는 겁니다. ನಮ್ಮಲ್ಲಿ ಬಂದಿರುವಂತ ಪರಿಶುದ್ಧಾತ್ಮ ದೇವರೇ ನಮ್ಮನ್ನ ಮುನ್ನಡೆಸ್ತಾ ಇದ್ದಾರೆ. ಆಮೆನ್. 하나님의 말씀을 통해서 하나님의 뜻을 가르쳐 주시기도 하고, ಹಾಗೆಯೇ ಅನೇಕ ರಹಸ್ಯವಾದ ಕಾರ್ಯಗಳನ್ನು ಕೂಡ ಸತ್ಯವೇದದ ಮೂಲಕ ಪರಿಶುದ್ಧಾತ್ಮ ನಮಗೆ ಕಲಿಸ್ಕೊಡ್ತಾರೆ. ಆಮೆನ್. 또 우리를 하나님의 뜻과 하나님의 말씀대로 살게 해주시는 분이 성령입니다. ಅಷ್ಟು ಮಾತ್ರವಲ್ಲ, ನಾವು ಇದುವರೆಗೂ ನಡೀತಾ ಇರುವಂತದ್ದು ಕೂಡ ಪರಿಶುದ್ಧಾತ್ಮನ ಕೃಪೆಯಿಂದಲೇ ಅನ್ನುವಂಥದ್ದನ್ನ ನಾವು ನೆನಪಿಡಬೇಕು. 반대로 on the contrary, 우리가 하나님의 뜻대로 살지 못하고 죄 가운데 머물러 있으면은 ಒಂದು ವೇಳೆ ನಾವು ನೆನೆಸ್ಬೋದು, ನಮ್ಮ ಕೈಯಲ್ಲಿ ದೇವರ ವಾಕ್ಯಾನುಸಾರ ಚಿತ್ತಾನುಸಾರ ನಡೀಲಿಕ್ಕೆ ಆಗೋದಿಲ್ಲ ಅಂದ್ರೆ 성령님은 우리를 깨닫게 해주시고, ಅಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮನು ನಮಗೆ ಕಲಿಸ್ಕೊಡ್ತದೆ, ಏನ್ ತಿದ್ಕೋಬೇಕು, ಏನ್ ಕಲ್ತ್ಕೋಬೇಕು ಅಂತ. 회개하게 해주시고, ಹಾಗೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಮಾರ್ಗದರ್ಶನ ನೀಡ್ತದೆ. 우리가 고쳐지도록 도와주시는 분이 성령입니다. ಅಷ್ಟು ಮಾತ್ರವಲ್ಲ, ನಮ್ಮನ್ನ ತಿದ್ದಿ ನಡೆಸುವಂತದ್ದು ಪರಿಶುದ್ಧಾತ್ಮ ದೇವರಾಗಿದ್ದಾರೆ ಅನ್ನುವಂಥದ್ದು ನೆನ್ಪಿಡಬೇಕು. 우리는 성령의 도움으로 죄를 깨닫고, ನಾವು ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮೆಲ್ಲ ಪಾಪಗಳಿಂದ ನಾವು ಕ್ಷಮಾಪಣೆ ಹೊಂದಿದವರಾಗಿ ತಿದ್ಕೋಬೇಕು. 또 회개하기도 하고,
ಹೌದು, ಆತ್ಮನು ನಡೆಸುವ ರೀತಿಯಲ್ಲಿ ಪಶ್ಚಾತ್ತಾಪ ಪಡಬೇಕು. 또 회개한 대로 사는 것입니다. ಪಶ್ಚಾತ್ತಾಪದಂತೆ ನಡಿಬೇಕು. 이것을 반복해 감으로써 우리는 점점 다듬어져 가는 것입니다. ಈ ಎಲ್ಲ ಮಾದರಿಯು ಕೂಡ ಆತ್ಮಿಕವಾದ ರೀತಿಯಲ್ಲಿ ಆತ್ಮಿಕವಾದ ಮಾರ್ಗದಲ್ಲಿ ನಡೆಯುವಂತವರಾಗಿರಬೇಕು. 우리는 성령으로 점점 거룩해져 가는 것입니다. ನಾವು ಪ್ರತಿನಿತ್ಯವೂ ಕೂಡ ಪರಿಶುದ್ಧತೆಯ ಕಡೆಗೆ ಹೆಜ್ಜೆ ಹಾಕಬೇಕು. 다시 말하면 성화되어 간다는 것입니다. ನಮ್ಮೆಲ್ಲ ಪಾಪದ ಸ್ವಭಾವಗಳನ್ನ ಬಿಟ್ಬಿಡ್ಬೇಕು. 예수 그리스도를 믿음으로 죄를 용서받고 의인으로 인정받았다고 해서 ಕಾರಣ ಏನಂತಂದ್ರೆ ಯೇಸು ಕ್ರಿಸ್ತನ ನಂಬುವುದರ ಮೂಲಕ ರಕ್ಷಣೆ ಹೊಂದಿದಂತಹ ನಾವು ನಮ್ಮ ಮೂಲಕವಾಗಿ ಮಾದರಿಯನ್ನ ಕೂಡ ಬಹಳ ಪ್ರಾಮುಖ್ಯ. 죄인이었던 우리가 하루아침에 어느 날 갑자기 하루아침에 완전한 자로 바뀌는 것은 아닌 것입니다. ಇದು ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಮುಂಜಾನೆ ವೇಳೆಯಲ್ಲಿ ಬದಲಾಗ್ತಾರೆ, ಮಾರ್ಪಡ್ತಾರೆ ಅನ್ನುವಂಥದ್ದಲ್ಲ. 그렇지만 우리 안에서 생기는 육체의 욕심, the lust of the flesh, the lust of the eyes, the pride of the life가 점점 우리 안에서 줄어지는 것입니다. 줄어든다는 것입니다. ಯಾಕಂದ್ರೆ ಕಣ್ಣಿನ ಆಸೆ, ಈ ಲೋಕದ ಆಡಂಬರ ಅಥವಾ ಈ ಪಾಪದ ಸ್ವಭಾವಗಳು ನಮ್ಮನ್ನ ಪ್ರತಿನಿತ್ಯವೂ ಕಾಡುವುದರಿಂದ ಪರಿಶುದ್ಧಾತ್ಮನನ್ನ ಧರಿಸಿ ನಾವು ಜೀವಿಸುವಂತದ್ದು ಬಹಳ ಮುಖ್ಯ. ಆಗ ಎಲ್ಲಾ ಶೋಧನೆಗಳನ್ನ ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. 이것은 날마다 자신을 죽이는 삶인 것입니다. ಯಾಕಂದ್ರೆ ಇವೆಲ್ಲವುಗಳಿಂದ ನಾವು ಜಯಿಸಲಿಕ್ಕೆ, ಇವೆಲ್ಲವುಗಳಿಂದ ಪಾರಾಗಲಿಕ್ಕೆ ಸಾಧ್ಯವಾಗುತ್ತೆ. 구원받은 자의 삶의 모습이 되어야 되는 것입니다. ಯಾಕಂದ್ರೆ ರಕ್ಷಣೆ ಹೊಂದಿದಂತಹ ನಾವು ನಡೆಯಲೇಬೇಕಾಗಿರುವಂತಹ ಮಾರ್ಗ ನೀತಿಯ ಮಾರ್ಗ. 이것을 이루기 위해서 하나님께서는 우리에게 믿을 때 성령을 주신 것입니다. ನಾವು ನಂಬಿ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತದ್ದು ಬಹಳ ಪ್ರಾಮುಖ್ಯ ಅನ್ನುವಂಥದ್ದು ನೆನಪಿಡಬೇಕು. 우리 안에 계신 성령께서 우리를 그렇게 살도록 만들어 주시는 것입니다. ನಮ್ಮಲ್ಲಿ ವಾಸವಾಗಿರುವಂತಹ ಪರಿಶುದ್ಧಾತ್ಮನ ಕಲಿಸಿಕೊಡುವಂತಹ ಪ್ರತಿ ವಿಷಯವನ್ನ ನಾವು ಕಲಿಯುವಂತದ್ದು ಮುಖ್ಯ. 성령께서 우리를 인도해서 거룩하게 살도록 만들어 주시는데 ನಾವು ಹೇಗೆ ಜೀವಿಸಬೇಕು, ಹೇಗೆ ನಡಿಬೇಕನ್ನುವಂಥದ್ದು ಪರಿಶುದ್ಧಾತ್ಮ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. 그러면 우리는 가만히 있기만 하면 되는 겁니까? ನಾವು ರಕ್ಷಣೆ ಹೊಂದಿದಂತ ನಾವು ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತಾ? 아니면 무엇을 해야 하는 겁니까? ರಕ್ಷಣೆ ಹೊಂದಿದಂತ ನಾವು ಹಾಗಾದ್ರೆ ಏನಾದ್ರೂ ಮಾಡ್ಬೇಕಾಗಿರೋದು ಇದೆಯಾ? 우리가 성령의 도움을 받으려면 먼저 성령을 의지해야 됩니다. rely on 해야 됩니다. rely on the Holy Spirit. ಆಮೆನ್, ಆಮೆನ್. ನಾವು ರಕ್ಷಣೆ ಹೊಂದಿ ಸುಮ್ಮನೆ ಜೀವಿಸುವಂತದ್ದಲ್ಲ, ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯುವುದಾದ್ರೆ, ಜೀವಿಸುವುದಾದ್ರೆ ನಾವು ಪ್ರತಿನಿತ್ಯ ಪರಿಶುದ್ಧಾತ್ಮನಿಗೆ ಆತುಕೊಂಡವರಾಗಿ ಜೀವಿಸಬೇಕು. ಕರೆಗಳು ತಡೆದ ಸ್ತೋತ್ರ ಮಾಡೋಣವಾ? ಆಮೆನ್, ಆಮೆನ್. 우리는 우리 능력으로는 스스로 거룩하게 살 수 없기 때문에 ಯಾಕಂದ್ರೆ ನಾವು ಪ್ರತಿನಿತ್ಯವೂ ಹಾಗಿದೀವ ಅನ್ನುವಂಥದ್ದನ್ನ ನಾವು ಪರೀಕ್ಷಿಸಿಕೊಳ್ಬೇಕು. 성령을 의지하면서 살아야 하는 것입니다. ಪರಿಶುದ್ಧಾತ್ಮನನ್ನ ಆತುಕೊಂಡವರಾಗಿ ನಡೆಯುವರಾಗಿರ್ಬೇಕು. 성령을 쫓아서 살아야 하는 것입니다. ಪರಿಶುದ್ಧಾತ್ಮಕ್ಕೆ ತಕ್ಕ ಹಾಗೆ ನಾವು ಮುಂದೆ ಸಾಗಬೇಕು. 성령께서 하라고 하시면 성령께서 주신 마음대로 따라가야 하는 것입니다. ಅಷ್ಟು ಮಾತ್ರ ಅಲ್ಲ, ಪರಿಶುದ್ಧಾತ್ಮನು ನಮ್ಗೆ ಅನೇಕ ಸಂದರ್ಭದಲ್ಲಿ ತಿದ್ದುತ್ತಾರೆ. ಆ ತಿದ್ದುವಾಗ ನಾವು ತಿಳ್ಕೋಬೇಕು, ಕಲ್ತ್ಕೋಬೇಕು. ಆಗ ಪರಿಶುದ್ಧಾತ್ಮ ಮತ್ತೆ ಕಲಿಸ್ಕೊಡ್ತಾರೆ. 이것이 바로 사도 바울이 갈라디아서 5장 13절에서 16절에서 가르치는 말씀입니다. ಹಾಗಾಗಿ ಈ ರೀತಿಯಲ್ಲಿ ನಾವು ಗಲಾತಿ 5ನೇ ಅಧ್ಯಾಯ 13ರಿಂದ 16 ತನಕ ಅನೇಕ ಅಂಶಗಳನ್ನ ಅಲ್ಲಿ ಕೂಡ ತಿದ್ದುವಂತದ್ದು, ಕಲಿಸ್ಕೊಡುವಂತದ್ದನ್ನ ನೋಡ್ತೇವೆ. ಈ ಅಳವಡಿಕೆ ನಮಗೂ ಕೂಡ ಅಗತ್ಯ. 바로 오늘 본문입니다. ಇದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಅಂಶ.
이 본문의 말씀을 통해서 하나님의 뜻을 깨닫는 기쁨이 우리에게 있기를 바랍니다. ಯಾವಾಗ ಈ ಒಂದು ವಾಕ್ಯಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ತೀವೋ ಆಗ ಖಂಡಿತ ವಾಕ್ಯಾನುಸಾರವಾಗಿ ಉಂಟಾದಂತಹ ಒಂದು ಸಂತೋಷ ನಮ್ಮಲ್ಲಿ ಇರುತ್ತದೆ. 그러면 본문 갈라디아서 5장 13절로부터 16절의 말씀을 다시 한번 읽어봅니다. ಮತ್ತೊಂದಾವೃತ್ತಿ ಈ ಒಂದು ಗಲಾತ್ಯ 5ನೇ ಅಧ್ಯಾಯ 13ರಿಂದ 16 ತನಕ ನಾವು ಓದ್ಕೊಳ್ಳೋಣ. 13절 형제들아 너희가 자유를 위하여 부르심을 입었으나 그러나 그 자유로 육체의 기회를 삼지 말고 오직 사랑으로 서로 종노릇하라. ಎಲ್ಲರೂ ನೋಡ್ರಿ 5ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. 온 율법은 내 이웃 사랑하기를 내 자신같이 하라 하신 한 말씀에서 이루어졌나니 ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. 만일 서로 물고 먹으면 피차 멸망할까 조심하라. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹಾರಕೊಂಡು ನುಂಗುವುದಾದರೆ ಒಬ್ಬರಿಗೊಬ್ಬರು ನಾಶವಾದಿರಿ ನೋಡಿರಿ. 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. Verse 16, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. 우리는 과거에 율법에 매여 있었던 율법의 종이었습니다. ನೋಡಿ, ವಾಕ್ಯಗಳನ್ನುವಂತ ಧರ್ಮಶಾಸ್ತ್ರ ಬಹಳ ಪ್ರಾಮುಖ್ಯ ನಮಗೆ. 예수 그리스도를 믿음으로 자유를 얻었습니다. ಯಾಕಂದ್ರೆ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ರಕ್ಷಣೆ ಹೊಂದಿದ್ದೇವೆ ಅನ್ನುವಂಥದ್ದು ನೆನ್ಪಿಡಬೇಕು. 율법이 말하고 있는 심판에서 자유를 얻었다는 것입니다. ಆ ರಕ್ಷಣೆ ಹೊಂದಲಿಕ್ಕೆಲ್ಲ ನಮ್ಗೆ ಕಲಿಸ್ಕೊಟ್ಟಿದೆ ದೇವರ ವಾಕ್ಯವು. ಈ ವಾಕ್ಯ ಅನ್ನುವಂಥದ್ದು ಶಿಕ್ಷೆಯನ್ನ ಕಲಿಸ್ತದೆ, ಹಾಗೆ ರಕ್ಷಣೆ ಹೊಂದಿರುವಂತ ಮಾರ್ಗವನ್ನು ಕೂಡ ತಿಳಿಸ್ತದೆ. 죄값을 다 갚았기 때문에 죄의 결과로 받게 될 심판에서 자유를 얻었다는 겁니다. ನೋಡಿ, ಶಿಕ್ಷೆಯನ್ನ ಹೊಂದಬೇಕಾಗಿರುವಂತ ನಾವು ಈ ವಾಕ್ಯವನ್ನು ಕೇಳುವುದರ ಮೂಲಕ ತಿಳಿದುಕೊಂಡಿರುವುದರ ಮೂಲಕವಾಗಿ ಈ ಶಿಕ್ಷೆಯಿಂದ ಪಾರಾಗಿ ರಕ್ಷಣೆ ಹೊಂದಿದ್ದೇವೆ. 이 자유를 가지고 우리 마음대로 사는 삶을 살면 안 되는 것입니다. ಹಾಗಾಗಿ ಇಷ್ಟು ಕೃಪೆಯುಳ್ಳ ಅಂತ ನಾವು, ದೇವರ ಕೃಪೆಗೆ ಪಾತ್ರರಾಗಂತ ನಾವು ನಮ್ಮ ಇಚ್ಛೆಯಂತೆ ನಡೆಯದೆ ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ನಡೆಯುವವರಾಗಿರೋಣ. 이 자유를 가지고 내가 하고 싶은 대로 살면 안 된다는 것입니다. ದೇವರು ಇಷ್ಟು ಕೃಪೆ ತೋರಿದರೆ ಸಾಕು ಅಂತೇಳಿ ನಮ್ಮ ಇಚ್ಛೆಯಂತೆ ನಾವು ನಡೆಯುವಂಥದ್ದು ಸೂಕ್ತವಲ್ಲ. 이 자유를 가지고 나만의 유익을 위해서 살지 말라는 것입니다. ಈ ವಾಕ್ಯಗಳನ್ನ ಗಮನಿಸ್ರಿ, ಈ ವಾಕ್ಯಗಳನ್ನ ಓದ್ಕೊಳ್ರಿ, ಆ ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ಮುಂದೆ ಸಾಗೋಣ. 하나님께서 말씀하시는 첫 번째는 사랑하고 섬기라는 것입니다. ಮೊದಲನೇದಾಗಿ ದೇವರ ವಾಕ್ಯವನ್ನು ನಮ್ಗೆ ಕಲಿಸ್ಕೊಡುವಂಥದ್ದು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನಡ್ಕೊಳ್ರಿ ಎಂಬ. 예수님이 이 땅에 오신 목적도 섬기기 위해 오셨습니다. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ವಿಧಾನವನ್ನು ಕೂಡ ನೋಡುತ್ತೇವೆ, ತಾನು ತನ್ನಲ್ಲಿರುವಂತ ಪ್ರೀತಿಯನ್ನ ತೋರಿಸಲಿಕ್ಕೆ. 예수님은 자기 몸을 우리 대신에 어토닝 세크리파이스, 대속 제물로 죽어주심으로써 그렇게 하셨어요. ಯೇಸು ಸ್ವಾಮಿ ತನ್ನ ಜೀವಿತವನ್ನೇ ತನ್ನ ಅಮೂಲ್ಯವಾದ ಸ್ಥಾನವನ್ನೇ ಬಿಟ್ಟು ಮನುಷ್ಯನ ರೂಪದಲ್ಲಿ ಈ ಲೋಕದಲ್ಲಿ ಜನಿಸಿದ್ದಾರೆ ಅಂದ್ರೆ ಅವರ ಪ್ರೀತಿ ಎಷ್ಟೋ ಶ್ರೇಷ್ಠವಾದದ್ದು. 예수님은 우리를 위해 죽기 위해 오셨고 ನಿನ್ನ ನನಗೋಸ್ಕರವಾಗಿ ಯಜ್ಞ ಬಲಿಯಾಗಿ ಆತನು ಲೋಕಕ್ಕೆ ಬಂದರು. 또 우리 죄를 위해 속죄 제물로 대신 죽어주신 것입니다. ನಮ್ಮೆಲ್ಲ ಪಾಪಗಳಿಗೋಸ್ಕರವಾಗಿ ಯಜ್ಞ ಬಲಿಯಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. 그래서 자기 몸을 죽임으로써 하나님과 우리 사이의 관계를 화목하게 하는 화목제물이 되신 것입니다. ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ನಮಗೂ ದೇವರಿಗೆ ಒಳ್ಳೆ ಐಕ್ಯತೆಯನ್ನ ಬೆಳೆಸಲಿಕ್ಕೋಸ್ಕರವಾಗಿ ಇಷ್ಟೆಲ್ಲ ತಾನು ನಮ್ಮನ್ನ ಪ್ರೀತಿಸಿದ್ದಾರೆ. 어토닝 세크리파이스가 되어 주셨고 ಯಜ್ಞ ಬಲಿಯಾಗಿ ಅರ್ಪಣೆ ಮಾಡಿ 피스 세크리파이스가 되어 주신 것입니다. ನಮ್ಮಲ್ಲಿ ಸಮಾಧಾನ ಉಂಟು ಮಾಡುವಂತಹ ಯಜ್ಞವಾಗಿ ಅವರು ಮಾರ್ಪಟ್ಟಿದ್ದಾರೆ. 예수님이 제자들에게 직접 하신 말씀을 보겠습니다. ನಾವು ಶಿಷ್ಯರೊಟ್ಟಿಗೂ ಕೂಡ ಸ್ವಾಮಿ ಮಾತನಾಡುವಂತದ್ದನ್ನು ನೋಡ್ತೇವೆ.
마가복음 10장 45절을 봅니다. 10장 45절. 5절. 마가복음 10장 45절. ಮಾರ್ಕ 10ನೇ ಅಧ್ಯಾಯ 45ನೇ ವಚನವನ್ನ ನೋಡೋಣ. 인자가 온 것은 섬김을 받으려 함이 아니라 도리어 섬기려 하고 자기 목숨을 많은 사람의 대속물로 주려 함이라. ಮಾರ್ಕ್ ಚಾಪ್ಟರ್ 10 ವರ್ಸ್ 45. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಆಮೆನ್. 또 요한복음 13장 34절을 봅니다. 요한복음 13장 34절. ಹಾಗೇನೆ ಯೋಹಾನ 13:34. 새 계명을 너희에게 주노니 서로 사랑하라. 내가 너희를 사랑한 것 같이 너희도 서로 사랑하라. ಇಲ್ಲಿ ನಾವು ನೋಡ್ತೇವೆ ಜಾನ್ ಚಾಪ್ಟರ್ 13 ವರ್ಸ್ 34. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. 또 마태복음 ಮತ್ತಾಯ 22장 37절을 봅니다. ಮತ್ತಾಯ 22:37 ಓದೋಣ. 22 verse 37. 22:37. 예수께서 이르시되 내 마음을 다하고 목숨을 다하고 뜻을 다하여 주 너희 하나님을 사랑하라 하셨으니 이것이 크고 첫째 되는 계명이요 둘째도 그와 같으니 내 이웃을 내 자신같이 사랑하라 하셨으니 이 두 계명이 온 율법과 선지자의 강령이니라. ಆತ ನಿನ್ನ ದೇವರಾಗಿರೋ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದೇ. 이것이 새 계명이며 온 율법과 선지자의 강령이라고 말씀하셨습니다. ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. 본문 13절에서 이렇게 말씀하고 있죠. ಈ ರೀತಿಯಲ್ಲಿ ವಾಕ್ಯಗಳಲ್ಲಿ ನೋಡ್ತೀವಲ್ವಾ, 사랑으로 서로 종로로 타라. ಪ್ರೀತಿಯಿಂದ ನಡ್ಕೊಳ್ಳಬೇಕೆಂಬುದಾಗಿ. 이 말씀을 쉽게 설명하면은 사랑하고 섬기라는 말씀입니다. ಈ ವಾಕ್ಯಗಳನ್ನ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಪ್ರೀತಿಯಿಂದ ನಡೆದುಕೊಳ್ಳಿರಿ, ಪ್ರೀತಿಯನ್ನ ಧರಿಸಿಕೊಳ್ಳ್ರಿ ಎಂಬುದಾಗಿ. 사랑하고 섬기는데 내 몸과 같이 그렇게 하라는 말씀입니다. ಅಂದ್ರೆ ನಮ್ಮನ್ನ ನಾವು ಹೇಗೆ ಪ್ರೀತಿ ಮಾಡ್ಕೊಳ್ತೇವೋ ಅದೇ ರೀತಿಯಾದಂತ ಒಂದು ಪ್ರೀತಿಯನ್ನ ಒಬ್ಬರೊಬ್ಬರು ಧರಿಸಿಕೊಳ್ಳ್ರಿ ಎಂಬುದಾಗಿ ನೋಡ್ತೇವೆ. 우리는 모두 이 말씀을 잘 알고 있지 않습니까? ನಮ್ಗೆಲ್ಲರಿಗೂ ಈ ವಾಕ್ಯಗಳು ಚೆನ್ನಾಗೇ ಗೊತ್ತಿದಾವಲ್ವಾ. 그렇지만 사랑하고 섬기는 것이 잘 안 되죠. ಆದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋದ್ರಲ್ಲಿ ಮತ್ತೆ ನಾವು ವಿಧೇಯರಾಗಿರುವಂತದ್ರಲ್ಲಿ ತುಂಬಾ ವಿರಳವಾಗಿದ್ದೇವೆ. 잘 하려고 노력하는데도 늘 실패하고 안 되는 경험을 우리가 하고 있죠. ಆದ್ರೆ ಈ ಎಲ್ಲಾದ್ರ ಕುರಿತು ಚೆನ್ನಾಗಿ ಬೋಧನೆ ಮಾಡ್ತೀವಿ, ತಿಳಿಸ್ತೀವಿ, ಮಾದರಿಯ ಜೀವಿತದಲ್ಲೇ ಸ್ವಲ್ಪ ಹಿಂಜರಿದಿದ್ದೇವೆ. 이게 잘 안 되는 것은 너무도 당연한 것입니다. ಖಂಡಿತವಾಗಿಯೂ ಈ ವಿಷಯದಲ್ಲಿ ನಾವೇ ಮುಂದಾಗಿರಬೇಕು, ಮಾದರಿಯಾಗಿರಬೇಕು. 왜냐하면 우리 속에는 죄의 성품, sinful mind가 있기 때문입니다. ಪಾಪದ ಸ್ವಭಾವಗಳು ಪ್ರತಿಯೊಬ್ಬರನ್ನ ಕಾಡೋದ್ರಿಂದ ನಾವು ಖಂಡಿತ ಮುಂಜಾಗ್ರತೆಯುಳ್ಳವರಾಗಿರಬೇಕು, ಎಚ್ಚರವಾಗಿರಬೇಕು. 예수 그리스도를 믿을 때 하나님께서 우리를 죄를 용서를 다 해주시고 ಯೇಸು ಕ್ರಿಸ್ತನ ನಂಬಿದಂತ ಸಮಯದಲ್ಲೇ ನಮ್ಮೆಲ್ಲ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ಪ್ರೀತಿಸಿದ್ದಾರೆ. 우리를 의롭다고 인정을 해주셨어요. ನಾವು ನೀತಿವಂತರನ್ನಾಗಿ ನಮ್ಮನ್ನ ಮಾರ್ಪಡಿಸಿದ್ದಾರೆ. 그리고 우리는 죄에 대한 책임도 없다고 말씀하셨어요. ಅಷ್ಟು ಮಾತ್ರವಲ್ಲ, ಇನ್ನು ಮೇಲೆ ನಾವು ಶಿಕ್ಷೆಗೆ ಒಳಪಡದಂತೆ ನಮ್ಮನ್ನು ಆಶೀರ್ವದಿಸಿದ್ದಾರೆ. 또 죄값도 요구하지 않으셔요. ಅಷ್ಟು ಮಾತ್ರವಲ್ಲ, ಇನ್ನು ಮೇಲೆ ನಾವು ಪಾಪಕ್ಕೆ ತಕ್ಕ ಪ್ರತಿಫಲವನ್ನ ನಾವು ಕೊಡಬೇಕಾಗಿಲ್ಲ. 그런데 이 sinful mind, 죄의 성품이 우리 안에 있기 때문에 우리는 이것이 잘 안 되는 거예요. ಹಾಗಾಗಿ ಒಂದು ವೇಳೆ ನಾವು ಯಾವ ರೀತಿಯಲ್ಲಿ ಕ್ಷಮಿಸಲ್ಪಟ್ಟಿದ್ದೀವಿ ಹಾಗೆ ಮಾದರಿಯಾಗಿ ಜೀವಿಸುವಂತದ್ದು ಕೂಡ ಮುಖ್ಯ. 이 sinful mind 때문에 자기만 중요하게 여기고 있는 겁니다. ಅನೇಕ
ಬಾರಿ ಪಾಪದ ಸ್ವಭಾವಗಳು ನಮ್ಮನ್ನ ಕಾಡ್ತಾ ಇರ್ತವೆ. ನಾವು ಎಚ್ಚರವಾಗಿರುವಂತದ್ದು ಬಹಳ ಪ್ರಾಮುಖ್ಯ. 남을 섬기기 어려운 것입니다. ಪಾಪದ ಸ್ವಭಾವಗಳು ನಮ್ಮನ್ನ ಕಾಡ್ತವೆ. 또 남에게 덕을 끼치지 못하고 있는 것입니다. ನಾವು ಏನ್ ಮಾಡ್ತಾ ಇದ್ದೇವೆ ಎಂಬುದಾಗಿ ತಿಳಿಯದ ಹಾಗೆ ಕೂಡ ಆ ಪಾಪವು ನಮ್ಮನ್ನ ಪ್ರೇರೇಪಿಸ್ತದೆ. 자기의 육체의 정욕을 따라 according to the lust of flesh 우리는 살게 되는 것입니다. ನಮ್ಮ ಮನಸಾಕ್ಷಿ ಕೂಡ ಸತ್ತು ಹೋಗಿ ನಮ್ಮ ಇಚ್ಛೆಯಂತೆ ನಮ್ಮ ಆಸೆ ಆಕಾಂಕ್ಷೆಗಳಂತೆ ನಡೆಯುವಂತೆ ಪಾಪವು ನಮ್ಮನ್ನು ಪ್ರೇರೇಪಿಸ್ತದೆ. 그러면 어떻게 해야 되는 겁니까? ಹಾಗಾದ್ರೆ ನಾವು ಎಚ್ಚೆತ್ತುಕೊಂಡು ನಡೆಯಬೇಕಾಗಿರುವಂತದ್ದು ಹೇಗೆ? 우리 스스로는 해결할 능력이 없기 때문에 ನಮಗೆ ಬೇರೆ ಯಾವ ದಾರಿ ಕೂಡ ಇಲ್ಲ. 우리는 성령을 의지하고 성령을 쫓아서 살아야 하는 것입니다. ಹಾಗಾಗಿ ಪರಿಶುದ್ಧಾತ್ಮನನ್ನು ನಾವು ಧರಿಸಿಕೊಳ್ಳೋಣ, ಪರಿಶುದ್ಧಾತ್ಮನ ಅನುಸಾರವಾಗಿ ನಡೀಲಿಕ್ಕೆ ಮುಂದೆ ಸಾಗೋಣ. 성령을 쫓아 살면 육체의 욕심대로 살지 않게 된다는 것이죠. ಯಾವಾಗ ನಿನ್ನಲ್ಲಿ ಪರಿಶುದ್ಧಾತ್ಮನ ಇರ್ತಾರೋ, ಪರಿಶುದ್ಧಾತ್ಮ ನಡೆಸುವಿಕೆ ಇರ್ತದೋ, ನೀನ್ ಪಾಪ ಮಾಡ್ಲಿಕ್ಕೆ ಬಿಡೋದಿಲ್ಲ, ನಿನ್ನನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಿಕೊಡ್ತಾರೆ. ಆಮೇಲೆ 오늘 본문 16절을 읽어봅니다. ಈ ಒಂದು ವಾಕ್ಯಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರ್ತದೆ. 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. ನಾನು 16ನೇ ವಚನ, ನಾನು ಹೇಳುವುದೇನೆಂದ್ರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. 성령을 따라 행하라. 그리하면 육체의 욕심을 이루지 아니하리라. ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ಎಷ್ಟು ಮಾತ್ರಕ್ಕೂ ಕೂಡ ಶರೀರ ಭಾವದ ಅಭಿಲಾಷೆಗಳನ್ನ ಹೊಂದುವುದಿಲ್ಲ. Live by the Spirit and you will not gratify the desires of sinful nature. ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ಕೂಡ ನೆರವೇರಿಸುವುದಿಲ್ಲ. 우리의 능력만으로는 우리의 육체의 욕심을 우리가 이길 수가 없습니다. ಯಾಕಂದ್ರೆ ನಮ್ಮ ಸ್ವಂತ ಶಕ್ತಿಯಿಂದ, ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಪಾಪವನ್ನ ಜಯಿಸಲಿಕ್ಕೆ ಆಗುವುದಿಲ್ಲ. 그렇기 때문에 사도 바울은 성령을 따라 행하라고 가르치고 있는 것입니다. ಹಾಗಾಗಿ ಅಪೊಸ್ತಲನಾದ ಪೌಲನು ಪರಿಶುದ್ಧಾತ್ಮನ ಅನುಸರಿಸಿರಿ, ಪರಿಶುದ್ಧಾತ್ಮನೇ ನೀವು ನಡೆಯಬೇಕಾದಂತ ಮಾರ್ಗದಲ್ಲಿ ನಡೆಸ್ತಾರೆ ಎಂಬುದಾಗಿ ಕಲಿಸಿದ್ದಾರೆ. 그러니까 이것은 하나님의 commandment, 명령이에요. ಹಾಗಾಗಿ ಇದು ದೇವರ ಒಂದು ಆಜ್ಞೆಯು, ದೇವರು ನಮಗೆ ತಿಳಿಸಿಕೊಟ್ಟಂತಹ ವಾಕ್ಯಗಳು ಆಗಿವೆ. 성령을 따라 행하라고 명령하셨기 때문에 우리는 성령을 의지해야 됩니다. ಪರಿಶುದ್ಧಾತ್ಮನು ನಮಗೆ ಕಲಿಸಿಕೊಡುವಂತ ಮಾದರಿಯನ್ನ ನಾವು ತಿಳಿದುಕೊಳ್ಳುವಂತದ್ದು, ಪರಿಶುದ್ಧಾತ್ಮನ ಅನುಸಾರ ನಡೆಯುವಂತದ್ದು ಎಷ್ಟೋ ಪ್ರಾಮುಖ್ಯ ಎಂಬುದಾಗಿ ನಾವು ಕಲಿತುಕೊಳ್ಳೋಣ. 또 우리는 성령을 따라서 행해야 하는 것입니다. ನಾವಿನ ಮೇಲೆ ಪರಿಶುದ್ಧಾತ್ಮನಿಗೆ ಹೆಚ್ಚಿನ ನಮ್ಮ ಜೀವಿತದಲ್ಲಿ ಮುಖ್ಯತ್ವವನ್ನ ಕೊಡೋಣ. 사도 바울은 본문 뒤편에서 다음과 같이 말씀하고 있습니다. ಅಪೊಸ್ತಲನಾದ ಪೌಲನು ಈ ಎಲ್ಲ ಅಂಶಗಳನ್ನ ಒಳಗೊಂಡು ಅವರು ನಮಗೆ ಕಲಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಅಂಶಗಳನ್ನ ನಾವು ನೆನಪಿಡೋಣ. 5장 25절을 봅니다. 갈라디아서 5장 25절 만일 우리가 성령으로 살면 성령으로 행할지니. ನೋಡಿ ಇಲ್ಲಿ ಗಲಾತ್ಯನ್ಸ್ 5:25, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನುಸರಿಸಿ ನಡೆಯೋಣ. 성령으로 살면 이라는 말이 무슨 말입니까? ಆತ್ಮನನ್ನು ಅನುಸರಿಸಿ ನಡೆಯುವಂತದ್ದು ಏನು? 성령 안에서 살고 성령을 의지하여 살면 이라는 뜻입니다. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. 그러니까 성령께 모든 것을 맡기라는 말이죠. ಅದರ ಅರ್ಥ ಏನಂದ್ರೆ ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾಗಿರುವಂತ ಎಲ್ಲ ಕೆಲಸ ಕಾರ್ಯಗಳನ್ನ ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡುವಂತದ್ದು. ಆಮೇಲೆ 그런데 이것만으로는 안 된다고 가르치고 있습니다. ಸೊ ಅಷ್ಟು ಮಾತ್ರನೇ ಅಲ್ಲ, ಇನ್ನು ನಾವು ಮಾಡಬೇಕಾಗಿರುವಂತದ್ದಿದೆ. 성령으로 행할지니라고 말하고 있습니다. ಪರಿಶುದ್ಧಾತ್ಮನೇ ನಮ್ಮನ್ನ ನಡೆಸಿಕೊಡುವಂತವರಾಗಿರ್ಬೇಕು. ಆ ರೀತಿಯಲ್ಲಿ ನಾವು ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. 그러니까 늘 성령 안에서 살고 성령으로 행하라고 명령하시는 겁니다. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಜೀವಿಸುವಂತವರಾಗಿರ್ತೇವೆ, ಯಾವ ರೀತಿಯಲ್ಲಿ ನಮ್ಮಲ್ಲಿ ಪರಿಶುದ್ಧಾತ್ಮನಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. 지금 우리는 그리스도인의 삶의 방식이라는 제목으로 말씀을 듣고 있습니다.
ಸೊ ಈ ಸಮಯದಲ್ಲಿ ಕ್ರಿಸ್ತ ನಮ್ಗೇನೆಲ್ಲ ಕಲಿಸ್ಕೊಟ್ಟಿದಾರೋ ಅದಕ್ಕೆ ತಕ್ಕ ಹಾಗೆ ನಾವು ಮುಂದೆ ಸಾಗುವಂತವರಾಗಿರ್ಬೇಕು. 그리스도인은 어떻게 살아야 하는가라는 내용을 공부하고 있다는 겁니다. ಸೊ ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿದಂತಹ ನಾವು ಹೇಗೆ ಜೀವಿಸಬೇಕನ್ನುವಂಥದ್ರ ಕುರಿತು ಕಲ್ತ್ಕೊಂಡಿದ್ದೇವೆ. 구원은 예수 그리스도를 믿음으로 구원받습니다. ಸೊ ಕೊನೆ ಹಂತಕ್ಕೆ ಬಂದಿದ್ದೇವೆ. ಎಲ್ಲ ಗಮನಿಸಿ, ನಾವು ರಕ್ಷಣೆ ಯೇಸು ಕ್ರಿಸ್ತ ನಂಬುವುದರ ಮೂಲಕ ರಕ್ಷಣೆ ಹೊಂದಿದ್ದೇವೆ. 그러나 구원받은 하나님의 자녀는 어떻게 살아야 하는가에 대해서 오늘 공부하고 있다는 겁니다. ಇವತ್ತು ನಾವು ಕಲ್ತಿರುವಂತ ಎಲ್ಲ ಅಂಶಗಳಲ್ಲಿ ಕೂಡ ರಕ್ಷಣೆ ಹೊಂದಿದಂತ ನಾವು ಹೇಗೆ ಜೀವಿಸಬೇಕನ್ನುವಂಥದ್ದು ಕೂಡ ಕಲಿಸ್ಕೊಟ್ಟಿದ್ದಾರೆ. 이 말씀의 주제를 놓치지 말고 잘 연결해서 들어주기 바랍니다. ಈ ವಾಕ್ಯಗಳನ್ನ ನಾವು ಮರೆತು ಹೋಗುವಂತದ್ದು ಬೇಡ. ಇದನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಮುಂದೆ ಸಾಗುವಂತವರಾಗಿರೋಣ. 성령은 말씀으로 역사하시는 하나님의 영입니다. ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸವಾಗಿದ್ದುಕೊಂಡು ನಮ್ಮನ್ನ ವಾಕ್ಯಾನುಸಾರವಾಗಿ ನಡೆಸುವಂತವರಾಗಿದ್ದಾರೆ. 말씀으로 역사하시는 분이 성령이라는 겁니다. ವಾಕ್ಯಾನುಸಾರವಾಗಿ ನಡೆಸುವಂತದ್ದು ಕೂಡ ಪರಿಶುದ್ಧಾತ್ಮ ದೇವರಾಗಿದ್ದಾರೆ. 말씀으로 역사하시는 성령의 역사가 지금 이 시간에 크게 나타날 줄 믿습니다. ಹಾಗೆ ನಾನು ನಂಬ್ತೇನೆ, ಈ ವಾಕ್ಯವು ಪರಿಶುದ್ಧಾತ್ಮನು ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯವನ್ನ ಮಾಡ್ತದೆ, ಅದ್ಭುತವಾಗಿ ನಡೆಸ್ತದೆ, ಅದ್ಭುತವಾದ ಮಾರ್ಗದಲ್ಲಿ ನಮ್ಮನ್ನ ಮುನ್ನಡೆಸ್ತಾರೆ. ಆಮೇನ್. 갈라디아서에서는 갈라디아서 5장 13절부터 끝까지 그리스도인의 삶에 대해 기록하고 있습니다. ಈ ಗಲಾತ್ಯ 5ನೇ ಅಧ್ಯಾಯದಲ್ಲಿ 13ರಿಂದ ಕೊನೆ ತನಕ ನಾವು ಈ ವಾಕ್ಯಗಳನ್ನ ನೆನಪು ಮಾಡ್ಕೋಬೇಕು. 갈라디아서는 작은 로마서라고 말한 적이 있습니다. ಗಲಾತ್ಯ ಪುಸ್ತಕವನ್ನ ನಾವು ನೋಡುವುದಾದ್ರೆ ರೋಮ ವಿಷಯಕ್ಕೂ ಕೂಡ ನಾವು ಜ್ಞಾಪಕ ಮಾಡಿಕೊಳ್ತೇವೆ. 로마서 12장부터는 그리스도인의 삶에 대해서 설명을 하고 있어요. ರೋಮಪುರದವರಿಗೆ ಬರೆದ ಪುಸ್ತಕದಲ್ಲಿ ಕೂಡ 12ನೇ ಅಧ್ಯಾಯದಿಂದ ಅನೇಕ ವಿಷಯಗಳನ್ನ ನಾವು ಹೇಗೆ ಜೀವಿಸಬೇಕು ಅಂತ ಕಲಿಸ್ತದೆ. 로마서 12장 1절과 2절을 읽어봅시다. ನೋಡಿ, ಓದಿ ಒಮ್ಮೆ ರೋಮಪುರದವರಿಗೆ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯ 1, 2. 로마서 12장 1절 2절을 읽습니다. ನಾನು ಓದ್ತೀನಿ. 12ನೇ ಅಧ್ಯಾಯ 1, 2. 그러므로 형제들아 내가 하나님의 모든 자비하심으로 너희를 권하노니 너희 몸을 하나님이 기뻐하시는 거룩한 산 제물로 드리라. 이는 너희가 드릴 영적 예배니라. 너희는 이 세대를 본받지 말고 오직 마음을 새롭게 함으로 변화를 받아 하나님의 선하시고 기뻐하시고 온전하신 뜻이 무엇인지 분별하도록 하라. Romans chapter 12 verse 1 and 2. ಆದ್ದರಿಂದ ಸಹೋದರರೇ, ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೆನ್. 우리의 몸을 하나님의 거룩한 산 제물로 드리라고 말씀하고 있습니다. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನ ನಾವು ಸಂಪೂರ್ಣವಾಗಿ ಪರಿಶುದ್ಧವಾಗಿ ದೇವರಿಗೆ ನಮ್ಮ ದೇಹಗಳನ್ನು ಒಪ್ಪಿಸಿಕೊಡ್ಬೇಕೆಂಬುದಾಗಿ. 그렇게 하려면 이 세대를 본받지 말고 마음을 새롭게 하라고 말하고 있습니다. ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡ್ರಿ ಎಂಬುದಾಗಿ ವಾಕ್ಯವು ಎಚ್ಚರಿಸ್ತಾ ಇದೆ. 우리의 육체의 욕심대로 살지 말고 ಲೋಕಾನುಸಾರವಾದ ರೀತಿಯಲ್ಲಿ ಜೀವಿಸಬೇಡ್ರಿ. 세상의 욕심대로 살지 말고 ಲೋಕಾನುಸಾರವಾದ ಜೀವಿತ ಬೇಡ. 마음을 새롭게 하라고 말하고 있는 것입니다. ನಿಮ್ಮ ಮನಸ್ಸುಗಳನ್ನ ನೂತನ ಪಡಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದೆ. 이런 삶이 우리가 하나님께 드리는 영적 예배라는 것입니다. ನೂತನ ಮನಸ್ಸನ್ನ ಹೊಂದಿಕೊಂಡು ಜೀವಿಸಿರಿ ಎಂಬುದಾಗಿ ವಾಕ್ಯವು ತಿಳಿಸ್ತಾ ಇದೆ. 교회에 나와서 예배를 드릴 때 우리가 거룩한 마음으로 하나님께 예배를 드리죠. ಚರ್ಚಲ್ಲಿ ಬಂದು ಆರಾಧನೆ ಮಾಡುವಾಗಲೂ ಕೂಡ ನಾವು ಎಷ್ಟೋ ಭಯಭಕ್ತಿಯಿಂದ ಪರಿಶುದ್ಧವಾಗಿ ಆರಾಧಿಸಬೇಕು ಅಂತೇಳಿ ಆರಾಧನೆ ಮಾಡ್ತೀವಲ್ವಾ. 그러나 교회 밖에서도 영적 예배를 드리라는 것입니다. ಬರೀ ಚರ್ಚ್ ಒಳಗಡೆ ಮಾತ್ರನೇ ಅಲ್ಲ, ಹೊರಗಡೆ ಇದ್ದಾಗಲೂ ಕೂಡ ಅದೇ ಪರಿಶುದ್ಧತೆಯುಳ್ಳವರಾಗಿ ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. ಆಮೇನ್.
그것은 이 세대를 본받지 말고 마음을 새롭게 하면서 드리라는 것입니다. ಈ ವಾಕ್ಯಗಳನ್ನ ನಾವು ನೆನಪಲ್ಲಿಟ್ಕೊಳ್ಳೋಣ, ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. 이제 말씀을 정리해 봅니다. ಈ ವಾಕ್ಯಗಳನ್ನ ನೆನಪಿಟ್ಕೊಳ್ಳಿ. 예수 그리스도를 믿음으로 죄 용서받고 구원받은 사람은 이런 사람들입니다. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಯಾರೆಲ್ಲ ರಕ್ಷಣೆ ಹೊಂದಿದಾರೋ, ರಕ್ಷಣೆ ಹೊಂದಿದಂತವರೆಲ್ಲರೂ ಕೂಡ ಈ ರೀತಿಯಾದಂತ ವ್ಯಕ್ತಿಗಳಾಗಿ ಜೀವಿಸುವಂತದ್ದು. 하나님의 자녀가 되는데 ದೇವರ ಮಕ್ಕಳಾಗಿ ಕೂಡ ಮಾರ್ಪಟ್ಟಿರ್ತಾರೆ. 하나님의 자녀는 자유를 얻은 사람입니다. ದೇವರ ಮಕ್ಕಳಾಗಿದ್ರು ಕೂಡ ಅವರ ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂತದ್ದು ಮುಖ್ಯ. 죄로 심판받지 않고 ನಾವು ಪಾಪದಿಂದ ಪಾರಾಗಿದ್ದೇವೆ, ನಾವು ಇನ್ನು ಶಿಕ್ಷೆಗೆ ಅರ್ಹರಲ್ಲ. 율법에 따라서 심판받는 데에서 자유를 얻은 사람입니다. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪಾಪ ಮಾಡಿದವರು ಶಿಕ್ಷೆಯನ್ನ ಹೊಂದಬೇಕು. ಆದ್ರೆ ಆ ಶಿಕ್ಷೆಯಿಂದ ನಮ್ಮನ್ನ ತಪ್ಪಿಸಿದ್ದಾರೆ. 율법에 따라서 심판받지도 않고 ವಾಕ್ಯಾನುಸಾರವಾಗಿ ಕೂಡ ನಾವು ಇನ್ನು ಶಿಕ್ಷೆಗೆ ಅರ್ಹರಲ್ಲ. 또 영원한 형벌인 저주도 받지 않는다는 것입니다. ಇನ್ನು ನಿತ್ಯವಾದ ನರಕಕ್ಕೆ ಅಥವಾ ನಿತ್ಯವಾದ ಯಾತನೆಗೂ ಕೂಡ ಹೋಗುವಂತವರಲ್ಲ. 그러나 그 얻은 자유로 자기 마음대로 살면 안 된다는 것입니다. ಹಾಗಾಗಿ ಇನ್ನು ನಾವು ನಿತ್ಯತ್ವಕ್ಕೆ ಒಳಗಾಗುವವರ ಹಾಗೆ ಮಾದರಿಯಾಗಿ ಜೀವಿಸುವಂತವರಾಗಿರ್ಬೇಕು. 만약 자기 마음대로 살게 되면 성령께서 깨닫게 해주실 것입니다. ಒಂದ್ ವೇಳೆ ನಾವು ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸ್ಕೊಡೋದಾದ್ರೆ ನಮಗೆ ತಿದ್ದಿ ತಿಳಿಸಿ ಉತ್ತಮವಾದ ಮಾರ್ಗದಲ್ಲಿ ನಡೆಸುವಂತವರು ಪರಿಶುದ್ಧಾತ್ಮ ದೇವರು. 성령님께서 계속 책망하는 마음을 주는데도 불구하고 그걸 무시하고 회개하지 않으면 안 된다는 것입니다. ಖಂಡಿತ ಯಾವಾಗಲೂ ನಿಮ್ಮನ್ನ ಎಚ್ಚರಿಸುವಂತದ್ದು, ಪಶ್ಚಾತ್ತಾಪ ಪಡ್ರಿ, ವಾಕ್ಯವನ್ನ ಓದ್ರಿ, ವಾಕ್ಯಾನುಸಾರವಾಗಿ ಜೀವಿಸಿರಿ ಎಂಬುದಾಗಿ ಪರಿಶುದ್ಧಾತ್ಮನೇ ನಿಮಗೆ ಪ್ರೇರೇಪಣೆಯನ್ನ ನೀಡುತ್ತದೆ. 회개하지 않고 자기의 육체의 욕심을 위해서 자유를 사용하면 안 된다는 것입니다. ಹಾಗಾಗಿ ಯಾವ ರೀತಿಯಲ್ಲಿ ನೀವು ವಾಕ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. 구원을 받았기 때문에 저주의 심판은 받지 않지만 ರಕ್ಷಣೆಯನ್ನ ಹೊಂದಿದ್ದೇವೆ, ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇದ್ದೇವೆ. 하나님의 강한 간섭이 있을 것입니다. ಹಾಗಾಗಿ ನಿನ್ನ ಮೇಲೆ ದೇವರಿಗಿರುವಂತ ಎಲ್ಲ ದೈವ ಚಿತ್ತವನ್ನ ನೆರವೇರಿಸುವಂತವರಾಗಿರ್ಬೇಕು. 마치 부모가 자식을 가르칠 때 매를 아끼지 않는 경우가 있습니다. ನಮಗೆ ಅನೇಕ ವಿಷಯಗಳನ್ನ ಕಲಿಸಿಕೊಟ್ಟು ಆ ವಾಕ್ಯ ಅನುಸಾರವಾಗಿ ನಡೀಲಿಕ್ಕೋಸ್ಕರವಾಗಿ ಪ್ರೇರೇಪಣೆಯನ್ನ ನೀಡಿರುವಂತದ್ದು ಕೂಡ ನೋಡ್ತೇವೆ. 이와 같이 하나님의 징계도 있을 수 있다는 것입니다. ಇದುವರೆಗೂ ಕೂಡ ಅವರ ಪ್ರೀತಿಯನ್ನ ನಮಗೆ ತೋರಿಸಿ ಇಲ್ಲೇ ತನಕ ಅವರ ಒಂದು ಪ್ರೀತಿಯಲ್ಲಿ ನಮ್ಮ ನಡೆಸ್ತಾ ಇದ್ದಾರೆ. 심판은 아니지만은 하나님의 디시플린이 있을 수 있다는 겁니다. ಕೆಲವು ಸಂದರ್ಭದಲ್ಲಿ ನಮ್ಮನ್ನ ಖಂಡಿಸ್ತಾರೆ, ನಮ್ಮನ್ನ ತಿದ್ದುತ್ತಾರೆ. ಅದರ ಅರ್ಥ ನಮ್ಮನ್ನ ಶಿಕ್ಷೆ ಕೊಡಬೇಕು ಅಂತಲ್ಲ, ನಮ್ಮನ್ನ ಒಳ್ಳೆ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತೇಳಿ. 하나님의 징계는 우리가 받기 싫지요. ಇಲ್ಲದೇ ಇದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯಲಿಕ್ಕೆ ಅನೇಕ ಬಾರಿ ಹಿಂಜರಿತೀವಿ. ಹಾಗಾಗಿ ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೋಸ್ಕರವಾಗಿ ನಮ್ಮನ್ನ ಚಿಕ್ಕದಾಗಿ ಶಿಕ್ಷಿಸುವುದರ ಮೂಲಕ ಅವರು ತಿದ್ದಿ ನಡೆಸುವಂತವರಾಗಿದ್ದಾರೆ. 그러나 하나님이 주시는 징계는 우리에게 매우 유익한 것입니다. ಹಾಗಾಗಿ ಪ್ರತಿನಿತ್ಯವೂ ನಮ್ಮನ್ನ ಪರಿಶುದ್ಧಾತ್ಮ ನಡೆಸುವಂತ ಮಾದರಿಯನ್ನ ತಿಳಿಬೇಕು. 그러므로 이 징계는 영어로 디시플린이라고 말하는 겁니다. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ನಮ್ಮನ್ನ ಪರಿಶುದ್ಧಾತ್ಮ ದೇವರು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಡಿಸಿಪ್ಲಿನ್ ಎಂಬುದಾಗಿ. ಈ ಒಂದು ಅಂಶವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. 우리 한국말로는 훈련인데요. ಕೊರಿಯ ಭಾಷೆದಲ್ಲಿ ಕೂಡ ನಾವು ನೋಡ್ತೇವೆ ಹುಲ್ಯನ್ ಎಂಬುದಾಗಿ ನಮ್ಮನ್ನ ಉತ್ತಮವಾಗಿ ನಡೆಸುವುದು. 그게 디시플린이라는 겁니다. ಡಿಸಿಪ್ಲಿನ್ ಅನ್ನುವಂಥದ್ದು ಕೂಡ ನಮ್ಗೆ ಕಲಿಸ್ಕೊಡ್ಲಿಕ್ಕೆ ಬಹಳ ಒಳ್ಳೆಯದು. 성경에서는 이것을 징계라고 말합니다. 벌, 일종의 벌입니다. ಈ ಒಂದು ಅಂಶಗಳನ್ನ ನಾವು ಉತ್ತಮವಾದ ಶಿಕ್ಷಣವನ್ನ ಅಥವಾ ಹೊಂದಿದವರಾಗಿ ನಡೆಯುವಂಥದ್ದು ಎಷ್ಟೋ ಮುಖ್ಯ.
하나님의 징계는 우리를 바로 세우기 위해서 주시는 것입니다. ಹಾಗಾಗಿ ಪರಿಶುದ್ಧಾತ್ಮನು ನಿನಗೆ ನನಗೆ ಕಲಿಸಿಕೊಡುವಂತದ್ದು ಏನಾಗಿದೆ, ಏನು ಎದುರು ನೋಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದು ಮುಂದೆ ಸಾಗೋಣ. 그 징계는 우리에게 약이 되고 훈련이 되는 겁니다. ಆ ವಾಕ್ಯಗಳೆಲ್ಲವೂ ಕೂಡ ನಮಗೆ ಒಂದು ಔಷಧ ರೀತಿಯಲ್ಲಿ ನಮ್ಮನ್ನ ತಿದ್ದುವಂತದ್ದಾಗಿರ್ಬೇಕು. 그 징계는 세상 사람들처럼 영원한 형벌을 받지 않도록 하기 위한 징계입니다. ಈ ಲೋಕದಲ್ಲಿ ನಮ್ಗೆ ಯಾರು ಕೊಡದೇ ಇರುವಂತಹ ಕೃಪೆ, ಈ ಲೋಕದಲ್ಲಿ ನಮಗೆ ಯಾರು ತೋರದೇ ಇರುವಂತ ಪ್ರೀತಿಯನ್ನ ನಾವು ಹೊಂದಿಕೊಂಡಿದ್ದೇವೆ. 고린도전서 11장 31절과 32절을 봅니다. ನಾವು ಇನ್ನೊಂದು ವಾಕ್ಯವನ್ನ ಓದೋಣ. ಕೊರಿಂಥದಲ್ಲಿ 고린도전서 11장 31절 32절 우리가 우리를 살폈으면 판단을 받지 아니하려니와 우리가 판단을 받는 것은 주께 징계를 받는 것이니 이는 우리로 세상과 함께 정죄함을 받지 않게 하려 하십니다. ಮೊದಲನೇ ಕೊರಿಂಥ 11ನೇ ಅಧ್ಯಾಯ 31ರಿಂದ 32. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನ ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, 우리가 하나님으로부터 징계를 받지 않으려면 우리는 항상 우리 자신을 살펴봐야 됩니다. 워칭해야 됩니다. ದೇವರು ನಮ್ಮನ್ನ ಶಿಕ್ಷಿಸಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಲೋಕದವರ ಸಂಗಡ ಅಪರಾಧಿಗಳಾಗಿ ಇರಬಾರದು ಅಂತೇಳಿ. 우리 자신을 늘 살펴보면서 우리를 고치면 우리 자신이 고치면 징계를 받지 않는다는 겁니다. ನಮ್ಮನ್ನ ದೇವರು ಶಿಕ್ಷಿಸಿ ಪಾಪದಿಂದ ದೂರ ಇಡುವಂತದ್ದು ಯಾಕೆಂದ್ರೆ ಲೋಕದಲ್ಲಿರುವಂತವ್ರು ನಮ್ಮನ್ನ ಶಿಕ್ಷಿಸಬಾರದು, ನಾವು ಲೋಕದವರ ಮುಂದೆ ಅಪರಾಧಿಗಳಾಗಿ ಕಾಣಬಾರದು ಅಂತ. 성령은 고치라고 말씀하시는데도 우리가 고치지 않으면 징계를 받는다는 겁니다. ಹಾಗಾಗಿ ಬೇರೆ ಯಾರು ನಮ್ಮನ್ನ ತಿದ್ದುವುದಕ್ಕಿಂತ ಮುಂಚಿತವಾಗಿ ನಾವು ಆ ಒಂದು ನಮ್ಮನ್ನ ನಾವು ತಿದ್ದುಕೊಳ್ಳಬೇಕು, ಪರಿಶುದ್ಧಾತ್ಮನ ಅನುಸಾರವಾಗಿ ನಡಿಬೇಕು. 왜 하나님께서 자기 자녀들에게 징계를 주십니까? ಯಾಕೆ ತಂದೆಯಾದ ದೇವರು ತನ್ನ ಮಕ್ಕಳಿಗೆ ಆ ಒಂದು ಶಿಕ್ಷಣವನ್ನ ನೀಡ್ತಾರೆ? 첫째는 구원을 잃지 않도록 우리를 지키기 위해서입니다. ನೋಡಿ, ರಕ್ಷಣೆ ಹೊಂದಿದಂತ ನಾವು ರಕ್ಷಣೆಯಲ್ಲಿ ನಡೆಸಲಿಕ್ಕೋಸ್ಕರವಾಗಿ ರಕ್ಷಣೆ ಹೊಂದಿದವರಿಗೆ ತಕ್ಕಾಗಿ ಜೀವಿಸಲಿಕ್ಕೆ ಇಂತಹ ಶಿಕ್ಷಣ ಕ್ರಮವನ್ನ ಮಾಡುವಂತವರಾಗಿದ್ದಾರೆ. 또 둘째는 세상을 살면서 우리가 복을 받게 하기 위해서입니다. ಅಷ್ಟು ಮಾತ್ರನಲ್ಲ, ನಮ್ಗೆ ಅನೇಕ ಬಾರಿ ಯಾಕೆ ಈ ರೀತಿಯಲ್ಲಿ ಶಿಕ್ಷಿಸ್ತಾರೆ ಅಂತಂದ್ರೆ ನಾವು ಲೋಕಾನುಸಾರವಾಗಿ ಇರೋರಿಗಿಂತ ಹೆಚ್ಚಾಗಿ ಆಶೀರ್ವದಿಸಲ್ಪಡಬೇಕು. ಆಮೇಲೆ 우리가 하나님의 마음과 하나님의 뜻대로 살면은 하나님으로부터 어워드, 리워드를 받는 것입니다. ಅಷ್ಟು ಮಾತ್ರ ಅಲ್ಲ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ಅನೇಕ ಜನರ ಮುಂದೆ ನಾವು ದೇವರ ಒಂದು ಕೃಪೆಯನ್ನ ಅನೇಕ ಒಂದು ಬಹುಮಾನಗಳನ್ನ ಹೊಂದ್ಕೋಬೇಕೆಂಬುದಾಗಿ. 고린도전서 10장 23절과 24절을 읽어봅니다. ಮೊದಲನೇ ಕೊರಿಂಥ 10ನೇ ಅಧ್ಯಾಯ 고린도전서 10장 23절 24절 10, 23, 24. 모든 것이 가하나 모든 것이 유익한 것은 아니요 모든 것이 가하나 모든 것이 덕을 세우는 것은 아니니 누구든지 자기의 유익을 구하지 말고 남의 유익을 구하라. ನೋಡಿ, ಇಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. ಅದೇನೆಂದರೆ 34ರಲ್ಲಿ ಇದು ನಿಮಗೋಸ್ಕರವಾಗಿ ನನ್ನ ದೇಹ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. 그리스도인은 자유를 얻은 자이기 때문에 모든 것을 다 할 수 있는 사람입니다. ನೋಡಿ, ಈ ವಾಕ್ಯದ ಮೂಲಕವಾಗಿ 23, 24ರಲ್ಲಿ ತಿಳಿಸಿಕೊಡಲ್ಪಟ್ಟ ಪ್ರಕಾರವಾಗಿ 모든 것을 다 할 수 있다고 해서 모든 것이 다 유익한 것은 아니라는 것입니다. ನಮಗೆ ಎಲ್ಲವೂ ಕೂಡ ಮುಖ್ಯವಾಗಿ ಒಂದೊಂದು ವಾಕ್ಯವನ್ನು ಕೂಡ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ಮುಖ್ಯವಾಗಿದೆ. 모든 것을 다 할 수 있으나 모든 것이 다 덕을 세우는 것이 아니라는 말씀을 하고 있습니다. ನಾವೊಂದು ವೇಳೆ ಎಲ್ಲಾ ಕಾರ್ಯಗಳನ್ನ ಮಾಡಬಹುದು, ಆ ಎಲ್ಲಾ ಕಾರ್ಯಗಳು ಕೂಡ ನಮಗೆ ಹಿತವಾಗಿರುವುದಿಲ್ಲ ಎಂಬುದಾಗಿ ಕೂಡ ನಾವು ನೋಡ್ತೇವೆ.
남에게 시험 주는 것도 있다는 것입니다. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನ ಬೆಳೆಸುವುದಿಲ್ಲ. 그러니까 자유를 자기의 유익만을 위해서 남용하지 함부로 쓰지 말라는 것입니다. ನೋಡಿ, 10ನೇ ಅಧ್ಯಾಯ 23, 24ನೇ ವಚನ ಈ ರೀತಿಯಲ್ಲಿ ಕಲಿಸ್ಕೊಡ್ತದೆ. 은혜로 얻은 자유를 남의 유익을 위해서 사용하라는 말씀입니다. ಹಾಗಾಗಿ ಕೃಪೆಗೆ ಪಾತ್ರರಾಗಿರುವಂತಹ ನಾವು ಈ ರೀತಿಯಾದಂತಹ ಒಂದು ಮಾದರಿಯಾಗಿ ಜೀವಿಸುವಂತದ್ದು ಮುಖ್ಯ. 고린도전서 10장 31절에서 33절을 읽어봅시다. 1 Corinthians chapter 10 verse 31 to 33. 그런즉 너희가 먹든지 마시든지 무엇을 하든지 다 하나님의 영광을 위하여 하라. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವೂ ದೇವರ ಘನತೆಗಾಗಿ ಮಾಡಿರಿ. 유대인에게나 헬라인에게나 하나님의 교회나 그치는 자가 되지 말고 ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ. 나와 같이 모든 일에 모든 사람을 기쁘게 하여 자신의 유익을 구하지 아니하고 많은 사람의 유익을 구하여 그들로 구원을 받게 하라. 33 ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವನಾಗಿದ್ದೇನೆ. 무엇을 하든지 하나님의 영광을 위해 하라. ಏನ್ ಮಾಡ್ಬೇಕಂತಿದ್ರೆ ಎಲ್ಲವನ್ನ ದೇವರ ಮೆಚ್ಚುಗೆಗಾಗಿ ಮಾಡಿರಿ. 남에게나 교회에게나 방해가 되거나 거치는 자가 되지 말라. ನಾವು ಈ ಲೋಕಾನುಸಾರವಾಗಿ ಯಾವ ಕಾರ್ಯಗಳಲ್ಲಿ ಕೂಡ ತೊಡಗಬಾರದು. 모든 일에 모든 사람을 기쁘게 하라. ಎಲ್ಲಾ ಕಾರ್ಯಗಳನ್ನ ಎಲ್ಲಾ ದೇವರ ಘನತೆಗಾಗಿ ಮಾಡಿರಿ. 자신의 유익을 구하지 말라. ಈ ಲೋಕದಲ್ಲಿ ಲೋಕವನ್ನ ಹುಡುಕುವಂತದ್ದು ಬೇಡ. 많은 사람의 유익을 구하여 그들로 구원을 받게 하라. ಸ್ವಪ್ರಯೋಜನವನ್ನ ಚಿಂತಿಸಿ ಚಿತ್ತದಂತೆ ಜೀವಿಸದೆ ರಕ್ಷಣೆ ಹೊಂದಿದವರ ಹಾಗೆ ನಾವು ಜೀವಿಸುವಂತದ್ದು ಮುಖ್ಯ. 이것이 하나님의 영광을 위해서 구원받은 자가 행해야 하는 삶의 모습입니다. ರಕ್ಷಣೆ ಹೊಂದಿದಂತ ನಿನ್ನಲ್ಲಿ ನನ್ನಲ್ಲಿ ದೇವರು ಎದುರು ನೋಡುವಂತಹ ಕಾರ್ಯಗಳು ಇವಾಗಿವೆ. 제일 중요한 것은 이웃을 자기 몸같이 사랑하고 섬기는 것입니다. ಬಹಳ ಪ್ರಾಮುಖ್ಯವಾಗಿ ನಮ್ಮಿಂದ ಎದುರು ನೋಡುವಂತದ್ದು ನಾವು ಪ್ರೀತಿಯನ್ನ ಧರಿಸಿದವರಾಗಿ ಸಾಕ್ಷಿಯಾಗಿ ಜೀವಿಸುವಂತದ್ದನ್ನ ನಮ್ಮನ್ನು ನಾವು ಸಮರ್ಪಣೆ ಮಾಡುವಂತದ್ದು ಮುಖ್ಯ. 또 육체의 욕심을 절제하고 죽여야 하는 것입니다. ಈ ಲೋಕಾನುಸಾರವಾದ ಎಲ್ಲ ಕಾರ್ಯಗಳನ್ನ ನಾವು ಬದಿಗಿಡಬೇಕು ಅಥವಾ ಲೋಕಾನುಸಾರವಾದ ಕಾರ್ಯಗಳನ್ನ ತೆಗೆದುಹಾಕಬೇಕು. 자기만의 유익을 위해서 살아서는 안 된다는 것입니다. ನಮ್ಮ ಶಾರೀರಿಕವಾದ ಸ್ವಭಾವಕ್ಕೆ ತಕ್ಕಂತೆ ಜೀವಿಸುವಂತದ್ದು ಒಳ್ಳೆಯದಲ್ಲ. 하나님의 말씀과 하나님의 뜻대로 살아야 한다는 말씀입니다. ಹಾಗಾಗಿ ದೇವರ ಚಿತ್ತ ಏನು, ದೇವರ ವಾಕ್ಯಾನುಸಾರವಾಗಿ ನಾನು ಹೇಗೆ ನಡೆಯಬೇಕು ಎಂಬುದಾಗಿ ತಿಳಿದುಕೊಳ್ಳುವುದು ಕೂಡ ಮುಖ್ಯ. 이웃에게 시험되지 않도록 자신의 자유를 절제하라는 것입니다. ಹಾಗಾಗಿ ನಾವು ಇವತ್ತು ತಿಳ್ಕೋಬೇಕು, ನಮ್ಮ ಜೀವಿತ ಹೇಗಿದೆ, ನಾವು ಹೇಗೆ ಜೀವಿಸಬೇಕು ಅನ್ನುವಂಥದ್ದನ್ನ ನೆನ್ಪಿಡೋಣ. 사도 바울은 고린도 교회를 향해서 몇 가지 부탁한 말씀이 있습니다. ಅಪೊಸ್ತಲನಾದ ಪೌಲನು ಈ ಸಭೆಯವರನ್ನ ಕುರಿತು ನೋಡಿ ಅನೇಕ ಅಂಶಗಳನ್ನ ಅವರು ಕೇಳ್ತಾ ಇದ್ದಾರೆ, ಕಲಿಸಲಿಕ್ಕೆ ಮತ್ತೆ ತಿದ್ದುಕೊಳ್ಳಿಕ್ಕೆ ಎಚ್ಚರಿಸ್ತಾ ಇದ್ದಾರೆ. 오늘 우리가 갈라디아서를 공부를 하고 있지만 ಇವತ್ತು ನಾವು ಗಲಾತ್ಯ ಪುಸ್ತಕದಿಂದ ಕೆಲವು ಅಂಶವನ್ನ ಕಲಿತಿದ್ದೇವೆ. 고린도 전서를 통해서 우리가 어떻게 살아야 하는지를 좀 알아보도록 하겠습니다. ಫಸ್ಟ್ ಕೊರಿಂಥಿಯನ್ಸ್ ಮೂಲಕವಾಗಿ ಕೂಡ ಕೆಲವು ಕಲಿತಿರುವಂತಹ ಅಂಶಗಳು ಕೂಡ ಉಂಟು. 고린도전서 15장 34절을 읽어보겠습니다. 1 Corinthians chapter 15 verse 34. 1 Corinthians chapter 15 verse 34. 깨어 의를 행하고 죄를 짓지 말라. 하나님을 알지 못하는 자가 있기로 내가 너희를 부끄럽게 하기 위하여 말하노라. ಇಲ್ಲಿ ನಾವು ನೋಡ್ತೀವಿ, ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನ ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. 하나님을 알지 못하면 죄를 짓는다는 것입니다. ಒಂದು ವೇಳೆ ದೇವರ ವಿಷಯದಲ್ಲಿ ನಾವು ಹೆಚ್ಚಾಗಿ ತಿಳಿದುಕೊಂಡಿಲ್ಲ ಅಂದ್ರೆ ಸರಿ ಇಲ್ಲ. 그렇기 때문에 우리는 늘 깨어 있어야 하는 겁니다. ನಮಗೆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರೆ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಕಲಿಸುತ್ತದೆ.
힘을 다해서 죄를 짓지 말고 의를 행해야 하는 것입니다. ಪಾಪವನ್ನ ಬಿಟ್ಟು ನೀವು ಎಚ್ಚೆತ್ತುಕೊಳ್ಳಬೇಕೆಂಬುದಾಗಿ ನಮಗೆ ವಾಕ್ಯವು ಕಲಿಸಿಕೊಡ್ತಾ ಇದೆ. Awake to righteousness and not sin. ನೀತಿವಂತರಾಗಿರ್ರಿ, ಪಾಪವನ್ನ ಬಿಟ್ಟು ಬಿಡ್ರಿ. 1 Corinthians chapter 15 verse 58. 1 Corinthians chapter 15 verse 58. 그러므로 내 사랑하는 형제들아 견실하며 흔들리지 말고 항상 주의 일에 더욱 힘쓰는 자들이 있더라. 이는 너희 수고가 주 안에서 헛되지 않은 줄 알미라. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. 경고하고 흔들리지 말며 죄를 짓지 말고 육체의 욕심을 이겨야 죄를 이길 수 있습니다. ಇಲ್ಲಿ ನಾವು ನೋಡ್ತೇವೆ, ಪಾಪವನ್ನ ನಾವು ಹೇಗೆ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ, ಹೇಗೆ ಅದನ್ನ ದೂರ ಇಡ್ಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಕಲಿಸ್ಕೊಡ್ತಾ ಇದೆ. 육체의 욕심을 이겨야 된다는 것입니다. ಶಾರೀರಿಕವಾದ ಪಾಪಗಳನ್ನ ನಾವು ದೂರ ಇಡಬೇಕಾಗಿದೆ. 흔들리지 말라는 것입니다. ಸ್ಥಿರಚಿತ್ತವಾಗಿರಬೇಕು, ದೃಢವಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. 육체의 욕심에 따라서 마음이 이렇게 왔다 갔다 하지 말라는 것입니다. ನಮ್ಮ ಮನಸ್ಸು ಬದಲಾಗಬಾರದು, ಎರಡೆರಡು ಮನಸ್ಸುಳ್ಳವರಾಗಿರಬಾರದು ಎಂಬುದಾಗಿ ಕೂಡ ಎಚ್ಚರಿಸ್ತಾ ಇದೆ. 그러기 위해서는 믿음에 굳게 바로 서야 하는 것입니다. ಈ ರೀತಿಯಲ್ಲಿ ಕಲಿಸಿಕೊಡುವಂತ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ಫಲಭರಿತವಾಗಿ ಕಾರ್ಯ ಮಾಡಬೇಕೆಂಬುದಾಗಿ ಕಲಿಸ್ತಾ ಇದೆ. 고린도전서 16장 13절 읽어봅니다. 1 ಕೊರಿಂಥ 16ನೇ ಅಧ್ಯಾಯ 13ನೇ ವಚನ ನೋಡೋಣ. 깨어 믿음에 굳게 서서 남자답게 강건하라. 16ನೇ ಅಧ್ಯಾಯದಲ್ಲಿ 13ನೇ ವಚನವನ್ನ ನಾವು ನೋಡ್ತಾ ಇದ್ದೇವೆ. 14절을 읽습니다. 13, 14. 너희 모든 일을 사랑으로 행하라. ಶೂರರಾಗಿರ್ರಿ, ಬಲಗೊಳ್ಳಿರಿ. Stand fast in the faith. Be strong. ನೀವು ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. Do all your things with charity. ನೀವು ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. 깨어 믿음에 굳게 서야 합니다. ನೋಡಿ, ಈ ರೀತಿಯಾದಂತ ಪ್ರೀತಿಯನ್ನ ಧರಿಸಿಕೊಳ್ಳಿರಿ. 모든 일을 사랑으로 행해야 합니다. ಪ್ರತಿ ಕಾರ್ಯವೂ ಕೂಡ ನೀವು ಮಾಡುವಂತದ್ದು ಪ್ರೀತಿಯಿಂದ ಮಾಡಿರಿ. 사랑이 제일이기 때문입니다. ಪ್ರೀತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತದ್ದು. 사랑으로 하면 모든 것을 이루기 때문입니다. ಪ್ರೀತಿಯಿಂದ ನೀವು ಮಾಡಿದರೆ ಎಲ್ಲವೂ ಕೂಡ ನೆರವೇರುವಂತದ್ದಾಗಿದೆ. ಆಮೇನ್. 이렇게 살게 하기 위해서 하나님께서 우리 안에 성령님을 보내주신 겁니다. ಹೀಗೆ ನಾವು ಮಾಡುವಂತ ಸಂದರ್ಭದಲ್ಲಿ ಹೀಗೆ ನಾವು ಜೀವಿಸಬೇಕಂತಾನೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯಕವಾಗಿ ಕಳಿಸಿದ್ದಾರೆ. 우리는 성령을 의지하면서 ನಾವು ಪರಿಶುದ್ಧಾತ್ಮನ ಅನುಸಾರವಾಗಿ 성령의 도우심을 구해야 합니다. ಪರಿಶುದ್ಧಾತ್ಮನ ಸಹಾಯವನ್ನ ಬಯಸಿ ನಾವು ಜೀವಿಸುವಂತದ್ದು ಮುಖ್ಯ. 우리는 예수 그리스도를 믿을 때 이미 성령을 받은 사람들입니다. ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ರಕ್ಷಣೆ ಹೊಂದಿದಾಗಲೇ ಪರಿಶುದ್ಧಾತ್ಮ ದೇವರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. 성령 안에서 살아야 하는 겁니다. ಪರಿಶುದ್ಧಾತ್ಮನ ಅನುಸಾರ ನಾವು ನಡಿಬೇಕು. 성령과 함께 살아야 하는 겁니다. ಪರಿಶುದ್ಧಾತ್ಮನ ಜೊತೆಯಲ್ಲಿ ನಾವು ಜೀವಿಸಬೇಕು. ಆಮೇನ್. 성령 안에서 행해야 합니다. ಪರಿಶುದ್ಧಾತ್ಮನೊಂದಿಗೆ ಐಕ್ಯತೆಯನ್ನ ಬೆಳೆಸಬೇಕು. 성령이 인도하시는 대로 살아야 합니다. ಪರಿಶುದ್ಧಾತ್ಮನು ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾರೆ ಹಾಗೆ ನಾವು ನಡೆಯುವವರಾಗಿರಬೇಕು. 그러기 위해서 성령을 의지해야 하는 것입니다. ಈ ರೀತಿಯಲ್ಲಿ ನಾವು ಜೀವಿಸುವಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮನ ಇನ್ನೂ ಹೆಚ್ಚಾಗಿ ನಮ್ಮನ್ನು ನಡೆಸ್ತಾರೆ. 이렇게 하는 것이 하나님의 말씀대로 살 수 있는 능력을 가지는 비결입니다. ಹೀಗೆ ನಾವು ಮಾಡುವುದಾದರೆ ಪರಿಶುದ್ಧಾತ್ಮನು ಇನ್ನೂ ಹೆಚ್ಚಾಗಿ ನಮ್ಮನ್ನ ಬಲಪಡಿಸಿ ಮುನ್ನಡೆಸುತ್ತಾರೆ. 성령의 도우심을 받기 위해서 우리는 어떻게 해야 합니까? ಪರಿಶುದ್ಧಾತ್ಮನ ಸಹಾಯವನ್ನು ನಾವು ಹೇಗೆ ಹೊಂದಲಿಕ್ಕೆ ಸಾಧ್ಯ? 성령 안에서 언제나 깨어 기도해야 하는 것입니다. ನೀವು ಯಾವಾಗಾದ್ರೂ ಪ್ರಾರ್ಥನೆ ಮಾಡಬಹುದು. ಪ್ರಾರ್ಥನೆ ಮೂಲಕವಾಗಿ ನೀವು ಪ್ರಾರ್ಥಿಸುವಾಗಲೇ ಕೂಡಲೇ ಪರಿಶುದ್ಧಾತ್ಮ ನಿಮ್ಮ ಸಹಾಯಕ್ಕೆ ಬರ್ತಾರೆ. 성령을 의지하는 것과 성령의 도우심을 구하는 것은 매우 중요합니다. ನೀವು ಪ್ರಾರ್ಥನೆ ಮಾಡುವಂತದ್ದು, ಪರಿಶುದ್ಧಾತ್ಮ ಸಹಾಯ ಕೇಳುವಂತದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. 이것이 죄성을 가지고 있고 육체의 욕심에 약한 우리가 해야 할 일입니다.
ಇದು ನೀವೆಲ್ಲರೂ ಕೂಡ ಮಾಡಬೇಕಾಗಿರುವ ಅನುಸರಿಸಬೇಕಾಗಿರುವಂತಹ ಕಾರ್ಯಗಳು. 우리는 죄성을 가지고 있고 육체의 욕심에 약하기 때문에 ನಾವು ಇನ್ನೂ ಲೋಕಾನುಸಾರವಾದ ಸ್ವಭಾವಗಳು ನಮ್ಮಲ್ಲಿ ಇರೋದ್ರಿಂದ 성령을 의지하고 성령의 도우심을 늘 구해야 하는 것입니다. ಆ ಸ್ವಭಾವಗಳಿಂದ ಹೊರಬರಲಿಕ್ಕೆ ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕೇ ಬೇಕು. 끝으로 본문 갈라디아서 5장 16절을 다시 읽어봅니다. ಮತ್ತೊಂದು ಆವೃತ್ತಿ ನಾವು ಓದ್ಕೊಳ್ಳೋಣ. ಗಲಾತಿ 5ನೇ ಅಧ್ಯಾಯ 16ನೇ ವಚನ. 갈라디아서 5장 16절 ಗಲಾತಿ 5:16. 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. 기도해야 합니다. ಪ್ರಾರ್ಥನೆ ಮಾಡಬೇಕು. 기도하지 않으면 성령을 쫓아서 살 수 없어요. ನೀವು ಪ್ರೇಯರ್ ಮಾಡಿಲ್ಲ ಅಂತಂದ್ರೆ ಪರಿಶುದ್ಧಾತ್ಮನ ಅನುಸಾರ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. 성령을 쫓아서 살지 않으면 우리는 육체의 욕심대로 살게 될 것입니다. ಪರಿಶುದ್ಧಾತ್ಮನ ಅನುಸಾರ ನಾವು ನಡೆದಿಲ್ಲ ಅಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಎಡವಿ ಬೀಳ್ತೇವೆ. 성령을 쫓아서 살지 않고 육체의 욕심대로 살게 되면 ಹಾಗೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸಬೇಕಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಕೂಡ ಮುಖ್ಯ. 우리가 믿음으로 구원을 받았다가 하더라도 ನಾವು ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದೇವೆ, 우리가 믿음으로 자유를 얻은 자라 하더라도 ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಕೂಡ ನಡೀತಾ ಇದ್ದೇವೆ, 우리는 죄에 다시 얽매이는 자가 되는 것입니다. ನಾವೆಲ್ಲರೂ ಕೂಡ ಆ ರಕ್ಷಣೆಯ ಮಾದರಿಯನ್ನು ಕೂಡ ನಾವು ಜೀವಿಸುವಂಥದ್ದು ಮುಖ್ಯ. 그렇게 되면 구원의 확신도 떨어지고 ಆಗ ರಕ್ಷಣೆ ಕೂಡ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. 하나님의 평안도 사라지고 ಮತ್ತೆ ದೇವರೊಟ್ಟಿಗೆ ನಿರಂತರವಾಗಿ ಜೀವಿಸಲಿಕ್ಕೂ ಕೂಡ ನಾವು ಬಾಧ್ಯರಾಗ್ತೇವೆ. 여러 가지 근심과 염려와 불안과 두려움 가운데서 살게 될 것입니다. ನಮ್ಮ ಜೀವನ ಪೂರ್ತಿಯಾಗಿ ಪರಿಶುದ್ಧಾತ್ಮನಿಗೆ ನಾವು ಅವಕಾಶ ಕೊಡಬೇಕು. 근심은 왜 생깁니까? ಯಾಕೆ ಅನೇಕ ಸಂದರ್ಭಗಳಲ್ಲಿ ಶೋಧನೆಗಳೆಲ್ಲ ಬರ್ತವೆ? 불안한 마음은 왜 생깁니까? ಯಾಕೆ ಈ ಲೋಕಾನುಸಾರವಾದ ಆಲೋಚನೆಗಳು ಬರ್ತವೆ? 염려는 왜 생깁니까? ನಮಗೆ ಅನೇಕ ಸಮಸ್ಯೆಗಳು ಯಾಕೆ ಬರ್ತವೆ? 두려움은 왜 생깁니까? ಸಮಸ್ಯೆಗಳಿಂದ ನಾವು ಪಾರಾಗಬೇಕಂದ್ರೆ ಏನ್ ಮಾಡಬೇಕು? 성령을 따라 살지 않기 때문에 그렇습니다. ಯಾಕಂದ್ರೆ ಅನೇಕ ಬಾರಿ ಪರಿಶುದ್ಧಾತ್ಮನಿಗೆ ನಾವು ಒತ್ತು ನೀಡದೆ ನಮ್ಮ ಇಚ್ಛೆಯಂತೆ ನಾವು ಜೀವಿಸುವುದು ಇದಕ್ಕೆಲ್ಲ ಕಾರಣ. 성령을 따라서 살기 위해 기도하지 않기 때문에 그런 겁니다. ನೀನು ಪರಿಶುದ್ಧಾತ್ಮನಿಗೆ ನಿನ್ನನ್ನು ಒಪ್ಪಿಸಿಕೊಟ್ಟು ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯೋ ಆಗ ಖಂಡಿತ ಎಲ್ಲವುಗಳಿಂದ ಪಾರಾಗಲಿಕ್ಕೆ ಸಾಧ್ಯವಾಗ್ತದೆ. 성령은 우리 마음에 평안을 주시는 분입니다. ಪರಿಶುದ್ಧಾತ್ಮನು ನಮ್ಮಲ್ಲಿ ಸಮಾಧಾನವನ್ನ ಶಾಂತಿಯನ್ನ ಕೊಡುವಂತ ದೇವರಾಗಿದ್ದಾರೆ. 성령을 의지해서 성령 안에서 평안을 누립시다. ಪರಿಶುದ್ಧಾತ್ಮನಿಗೆ ನಾವು ಒತ್ತು ನೀಡಬೇಕು, ಅವಕಾಶ ಕಲ್ಪಿಸಿಕೊಡಬೇಕಾಗಿದೆ. 성령을 통해 육체의 욕심을 이기고 세상 근심을 이겨냅시다. ಹಾಗಾಗಿ ಇವತ್ತಿನ ನಾವು ತೆರೆದುಕೊಳ್ಳ ಲೋಕಾನುಸಾರವಾಗಿ ಬರುವಂತ ಎಲ್ಲ ಶೋಧನೆಗಳನ್ನ ಜಯಿಸೋಣ, ಗೆಲ್ಲೋಣ. ಪರಿಶುದ್ಧಾತ್ಮನಿಗೆ ನಾವು ಒತ್ತು ನೀಡೋಣ. 성령 안에서 무시로 깨어 기도하면서 ಪರಿಶುದ್ಧಾತ್ಮನಿಗೆ ನಾವು ಅವಕಾಶ ಕಲ್ಪಿಸಿಕೊಡೋಣ. 죄를 이기고 복받는 자가 됩시다. ಎಲ್ಲ ಪಾಪಗಳಿಂದ ನಾವು ದೂರ ಉಳಿದು ಆತ್ಮನನುಸಾರವಾಗಿ ನಡೆಯೋಣ. 그리스도인은 하나님의 거룩한 자녀입니다. ಕ್ರಿಸ್ತನನ್ನ ನೋಡುತ್ತೇವೆ, ತಂದೆಯಾದ ದೇವರ ಪರಿಶುದ್ಧವಾದ ಮಗನು ಈ ಲೋಕಕ್ಕೆ ಬಂದಿದ್ದಾರೆ. 죄의 멍에를 끊어낸 자유자입니다. ನಮ್ಮೆಲ್ಲ ಪಾಪಗಳನ್ನ ತೆಗೆದುಹಾಕ್ಲಿಕ್ಕೋಸ್ಕರವಾಗಿ ತಾನು ಬಂದಿದ್ದಾರೆ. 성령을 우리 안에 모시고 사는 사람들입니다. ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನ ನಡೆಸ್ತಾ ಇರುವಂತಹ ಆತ್ಮದೇವರಿಗೆ ನಾವು ಒತ್ತು ನೀಡೋಣ. 날마다 성령을 의지하여 말씀을 깨닫고 ನಮ್ಮಲ್ಲಿ ಪ್ರತಿ ಬಾರಿಯೂ ಕೂಡ ಪರಿಶುದ್ಧಾತ್ಮನು ಏನು ಪಾಪದಲ್ಲಿದೆ, ಏನು ಪಾಪವು ನಮ್ಮನ್ನ ಹಿಂದೆ ಬರ್ತಾ ಇದೆ ಎಂಬುದಾಗಿ ಎಚ್ಚರಿಕೆಯನ್ನ ನೀಡುತ್ತದೆ. 성령 안에서 살고 성령을 따라 행함으로써 ಪರಿಶುದ್ಧಾತ್ಮನೊಂದಿಗೆ ಜೀವಿಸೋಣ. ಪರಿಶುದ್ಧಾತ್ಮನಿಗೆ ನಾವು ಅವಕಾಶ ಕಲ್ಪಿಸಿಕೊಡೋಣ. 성령의 충만함을 받아 그리스도인으로서 합당하게 사는 삶의 능력을 가진 저와 여러분 되기를 예수 그리스도의 이름으로 축원합니다. ಆತ್ಮಿಕವಾದ ವರಗಳಿಂದ ತುಂಬಿಸಲ್ಪಟ್ಟವರಾಗಿ, ನೀವು ಅಭಿಷೇಕಿಸಲ್ಪಟ್ಟವರಾಗಿ ನಡಿಬೇಕಂತ ಹೇಳಿ
ನಾನು ನಿಮ್ಮೆಲ್ಲರನ್ನ ಕೂಡ ಆಶೀರ್ವದಿಸ್ತಾ ಈ ಸಮಯದಲ್ಲಿ ಮುಕ್ತಾಯರನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಚಪ್ಪಾಳೆ ತಟ್ಟಿ ದೇವ್ರ ಸ್ತೋತ್ರ ಮಾಡೋಣವಾ. 다시 말합니다. ನೆನಪಿಟ್ಕೊಳ್ಳಿ, 날마다 성령을 의지하여 말씀을 깨닫고 ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ನೀವು ನಡೆಯುವಂತವರಾಗಿರ್ಬೇಕು. 성령 안에서 살고 성령을 따라 행하고 ನೀವು ನಡೆಯುವಂತವರಾಗಿರಬಾರದು, ಪರಿಶುದ್ಧಾತ್ಮನೇ ನಿಮ್ಮನ್ನ ನಡೆಸುವಂತವರಾಗಿರ್ಬೇಕು. 그렇게 함으로써 성령의 충만함을 받아서 ಪರಿಶುದ್ಧಾತ್ಮನ ಅಭಿಷೇಕವನ್ನ ಹೊಂದಿದವರಾಗಿ 그리스도인으로서 합당하게 사는 삶의 능력을 가진 저와 여러분 되기를 예수 그리스도의 이름으로 축원합니다. ಕ್ರಿಸ್ತನ ತಕ್ಕ ಮಕ್ಕಳ ಹಾಗೆ ನೀವು ಜೀವಿಸುವಂತವರಾಗಿರಬೇಕು. ಆಶೀರ್ವಿಸಲ್ಪಡ ನಿಮ್ಮ ಮೂಲಕ ದೊಡ್ಡ ಉಜ್ಜೀವನ ಆಗಲಿ ಎಂಬುದಾಗಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಚಪ್ಪಾಳೆ ತಟ್ಟಿ ದೇವರ ಸ್ತೋತ್ರ ಮಾಡಿ. 할렐루야. 누가 대표로 기도해 주세요. ಗಟ್ಟಿಯಾಗಿ ಯಾರಾದರೂ ಒಬ್ಬರು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ.